ಶಾಂತಿ. ಓಂ ಶಾಂತಿ. ओम शांति. और थोड़ा साउंड दियो. आज प्यारे बाबा पास विद आना रोना है. सर्व खजानों को जमा करो. ಪಾಸ್ ವಿದ್ ಆನರ್ ಆಗಬೇಕಂದ್ರೆ ನಿಮ್ಮ ಹತ್ರ ಎಲ್ಲ ಖಜಾನೆಗಳಿರಬೇಕು. ಯಾಕಿರಬೇಕು ಖಜಾನೆಗಳಂದರೆ? ಆ್ಯಂಡ್ ಬಾಬೂರು ಖಜಾನೆಗಳನ್ನು ಜಮಾ ಮಾಡೋ ವಿಧಿ ಮತ್ತು ಯಾಕೆ ಆಗ್ತಿಲ್ಲ ಜಮಾ ಇದೆಲ್ಲ ಹೇಳ್ತಿದ್ದಾರೆ ಇವತ್ತು. ಭಾಳ ಸೂಕ್ಷ್ಮವಾದ ಮಾತು, ಬಟ್ ಆದರೆ ನಮಗೆಲ್ಲ ಗೊತ್ತಿದೆ ಈ ಮಾತುಗಳು. ಬಟ್ ಅದನ್ನು ಧಾರಣೆಯಲ್ಲಿ ತರಲಿಕ್ಕೆ ದೃಢ ಸಂಕಲ್ಪ ಮಾಡಿ ಇವತ್ತು, ಯಾಕೆಂದರೆ ಬಾಬಾ ನಮಗೆ ಏನು ಹೇಳ್ತಿದ್ದಾರೆ, ಸಮಯ ಭಾಳ ಹತ್ರ ಇದೆ. ಸಮಯದ ದೊಡ್ಡ ಖಜಾನೆ ಏನಿದೆ ಇದರಲ್ಲಿ ನೀವು ಎಚ್ಚರವಾಗಿರಬೇಕು. ಹೇಳ್ತಾರೋ ಇಲ್ವೋ? ಇದಕ್ಕೆ ನಾವು ಭಾಳ ಎಚ್ಚರ ಇರಬೇಕಾಗುತ್ತೆ. ಇನ್ನು ಪಕ್ಕಕ್ಕೆ ಜರುಗಿ, ನೆಲದಲ್ಲಿ ಕೂತ್ಕೋಬೇಕು. ಬಾಬಾ ಹೇಳ್ತಿರೋದು ಎಲ್ಲರಿಗಿಷ್ಟ ಎಲ್ಲ ಖಜಾನೆ ಮಾಡಬೇಕು, ನಾನು ರಿಚೆಸ್ಟ್ ಇನ್ ದ ವರ್ಲ್ಡ್ ಇರಬೇಕಂತ. ಬಟ್ ಯಾಕೆ ಆಗ್ತಿಲ್ಲ ರಿಚೆಸ್ಟ್ ಇನ್ ದ ವರ್ಲ್ಡ್ ಅನ್ನೋದು ಬಾಬಾವ್ರು ಹೇಳ್ತಿದ್ದಾರೆ. ನೀವು ಮಕ್ಕಳ ತರಹ ಜಗತ್ತಲ್ಲಿ ಎಲ್ಲ ಒಂದು ಜನ್ಮಕ್ಕಲ್ಲ, ಅವ್ರದ್ದೆಲ್ಲ ಒಂದು ಜನ್ಮಕ್ಕೆ, ನಿಮ್ಮದು ಅನೇಕ ಜನ್ಮಗಳಿಗೆ. ಇಷ್ಟೆಲ್ಲ ಜನ್ಮಗಳಲ್ಲಿ ನೀವು ರಿಚೆಸ್ಟ್ ಇರಬೇಕಂದ್ರೆ ನಿಮ್ಮ ಖಜಾನೆ ಈಗ ಎಷ್ಟು ಜಮಾ ಇರಬೇಕಲ್ವಾ? ಇದರಲ್ಲಿ ಯಾವುದೇ ಕೊರತೆ ಇರಂಗಿಲ್ಲಲ್ಲ. ನಿಮ್ಮ ಖಾತೆ, ಜಮಾದ ಖಾತೆ ಏನಿರಬೇಕು ಅದು ನಾನು ಜ್ಞಾನ, ಗುಣ, ಶಕ್ತಿಗಳೇನಿದೆ, ಸಮಯ, ಸಂಕಲ್ಪದ ಖಜಾನೆ, ಖುಷಿಯ ಖಜಾನೆ, ಇಷ್ಟೆಲ್ಲ ಖಜಾನೆಗಳನ್ನು ಕೊಟ್ಟಿದ್ದೀನಿ. ಈ ಖಜಾನೆಗಳನ್ನು ನೀವು ಜಮಾ ಮಾಡ್ಕೋಬೇಕಲ್ವ ಮಕ್ಕಳೇ ಅಂತ ಕೇಳ್ತಿದ್ದಾರೆ. ಬಟ್ ಯಾಕೆ ಆಗಲ್ಲ ಅನ್ನೋದಕ್ಕೆ ನಮ್ಮೆಲ್ಲರಿಗೂ ಗೊತ್ತಿದೆ. ಏನಕ್ಕಾಗಲ್ಲ? ಬಾಬಾ ಹೇಳೋದು ಜಾಸ್ತಿ ಸಾಧಾರಣ ವ್ಯರ್ಥದಲ್ಲಿ ಸಮಯ, ಸಂಕಲ್ಪ, ಶ್ವಾಸ ವೇಸ್ಟ್ ಮಾಡ್ತಿದ್ದೀರ. ಅದರ ಹಿಂದೆ ಖಜಾನೆಗಳನ್ನು ವೇಸ್ಟ್ ಆಗ್ತಿದೆ. ಇದ್ರ ಬಗ್ಗೆ ಭಾಳ ಭಾಳ ಅಟೆನ್ಷನ್ ಪ್ಲೀಸ್ ಅಂತಾರೆ ಬಾಬಾವರು. ಏನಂತೀರ ಎಲ್ರೋ? ಇಂಪಾರ್ಟೆಂಟ್ ಮಾತಲ್ಲ. ಯಾವುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಎಲ್ಲರೂ ಇಷ್ಟ ರಾಜನಾಗಬೇಕಂತ, ರಾಯಲ್ ಫ್ಯಾಮಿಲಿಯಲ್ಲಿ ಬರಬೇಕಂತ. ಬಟ್ ಖಜಾನೆಗಳಿಲ್ಲದೆ, ಏಕೆಂದರೆ ಇಲ್ಲಿನ ಜ್ಞಾನ, ಗುಣ, ಶಕ್ತಿಗಳ ಸಂಪತ್ತು ಭವಿಷ್ಯದ ಸ್ಥೂಲ ಸಂಪತ್ತಾಗುತ್ತೆ. ಇಲ್ಲಿ ಬರೀ ಕೇಳೋದ್ರಿಂದ ನಾವು ಸಂಪತ್ತಿವಾನ ಆಗೋಕ್ಕಾಗಲ್ಲ. ಅದರ ಧಾರಣೆ ಎಷ್ಟು ಮಾಡ್ತೀವಿ ಅಷ್ಟು ನಾವು ಸಂಪತ್ತಿವಾನ ಆಗೋಕ್ಕೆ ಸಾಧ್ಯ. ಇದನ್ನು ನೋಡ್ರಿ, ರಿವೈಸ್ ಡೇಟ್ 30/11/99. आज बाप दादा किस सभा को देख रहे हैं? आज की सभा में हर एक बच्चा हाईएस्ट अविनाशी खजानों से रिचेस्ट है. बच्चे कौन है? हाईएस्ट और रिचेस्ट. दुनिया वाले कितना भी रिचेस्ट हो, लेकिन एक जन्म के लिए रिचेस्ट है. ಮೂರು ಏನಕ್ಕೆ ಬಿಟ್ಟಿರೋದು ಇದು ಚೇರ್ಸೋ? तो एक जन्म भी रिचेस्ट रहेगा या नहीं ये भी निश्चित नहीं है. चाहे कितना भी रिचेस्ट इन वर्ल्ड हो, परंतु एक जन्म के लिए, और आप हो जो निश्चय और नशे में कहते हो कि हम कितने जन्मों के लिए, अनेक जन्म रिचेस्ट है. हम कौन है? अनेक जन्म रिचेस्ट है, क्योंकि आप सभी अविनाशी खजानों से संपन्न हो. ಇವತ್ತು ಬಾಬಾವರು ಯಾವ ಸಭೆಯನ್ನು ನೋಡ್ತಿದ್ದಾರೆ? ಇವತ್ತಿನ ಸಭೆ ಎಲ್ಲ ಮಕ್ಕಳು ಯಾರು ಜಗತ್ತಲ್ಲಿ ಹೈಯೆಸ್ಟ್ ಅಂಡ್ ರಿಚೆಸ್ಟ್ ಏನು? ಅವಿನಾಶಿ ಖಜಾನೆಗಳಲ್ಲಿ
ರಿಚೆಸ್ಟ್ ಸಾಹುಕಾರರು, ವರ್ಲ್ಡಲ್ಲಿ ಸಾಹುಕಾರರು ಅಂತ ಅನೌನ್ಸ್ ಮಾಡ್ತಾರಲ್ಲ, ನಿಮ್ಮ ಮುಂದೆ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರೆಲ್ಲ ಒಂದ್ ಜನ್ಮಕ್ಕಿರ್ಬೋದು, ಒಂದ್ ಜನ್ಮಕ್ಕೂ ಗ್ಯಾರಂಟಿ ಏನಿಲ್ಲ. ಇವತ್ತು ಕರೋಡ್ಪತಿ ಇರೋರು ನಾಳೆ ರೋಡ್ಪತಿಗಳಾಗ್ಬೋದು, ಏನೂ ಯಾವ ಗ್ಯಾರಂಟಿನೂ ಇಲ್ಲಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ನೀವು ರಿಚೆಸ್ಟ್ ಒಂದ್ ಜನ್ಮಕ್ಕಲ್ಲ, ಅನೇಕ ಜನ್ಮಗಳ ರಿಚೆಸ್ಟ್ ಆತ್ಮ. ನಿಮಗದು ಅನುಭವಕ್ಕೆ ಬರ್ತಿದ್ಯಾ ಆ ರಿಚ್ನೆಸ್? ಬಾಬುವ್ರು ಏನೆಲ್ಲ ಜ್ಞಾನ ಗುಣ ಶಕ್ತಿಗಳ ಖಜಾನೆ ನಾವು ಎಷ್ಟು ಧಾರಣೆ ಸ್ವರೂಪದಲ್ಲಿ ತರ್ತೀವಿ ಅಷ್ಟು ನಶೆ ಇರುತ್ತೆ. ಯಾಕೆಂದ್ರೆ ಅಷ್ಟೇ ನಿಮ್ಮದು ಖಜಾನೆ, ಜಾಸ್ತಿ ನಿಮ್ದಲ್ಲ. ಸೊ ಅಂದಾಗ ನೋಡ್ಕೊಳ್ಬೇಕು, ನಾನು ಆ ತರಹ ರಿಚೆಸ್ಟ್ ಅನ್ನೋದು ಇದೆಯಾ ಅಥವಾ ಇಲ್ವಾ. ಅದಕ್ಕೆ ಹೇಳ್ತಿರೋದು ಬಾಬುವರು, ನಿಮಗೆ ನಿರಂತರದ ನಶೆ ಖುಷಿ, ನಾನು ಅವಿನಾಶಿ ಖಜಾನೆಗಳಿಂದ ರಿಚೆಸ್ಟ್ ಆಗಿದ್ದೀನಿ, ಸಂಪನ್ನನಿದ್ದೀನಿ. तो आप सभी जानते हो कि हम इस समय के पुरुषार्थ से एक दिन भी बहुत कमाई करने वाले हैं. क्या है? बहुत कमाई. जानते हो ना कि एक दिन में आप कितनी कमाई करते हो? ಕಮಾಯಿ ಆಗ್ತಿದ್ಯಾ ಅಥವಾ ಎಲ್ಲ ಮೇಲಿಂದ ನೀರು ತುಂಬ್ತಿದ್ರೆ ಕೆಳಗಡೆ ಕ್ರಾಕ್ ಇದ್ರೆ ನೀರು ಹೋಗ್ತಾ ಇರುತ್ತಲ್ಲ, ಹಂಗೆ ಬಾಬುವ್ರ ಮೇಲಿಂದ ತುಂಬ್ತಿದ್ರೆ ಆತ್ಮನಿಗೆ ಸಾಧಾರಣ ವ್ಯರ್ಥದ ಲೀಕೇಜ್ ಇಲ್ಲ ತಾನೇ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಮಕ್ಕಳೇ, ನಿಮಗೆ ಗೊತ್ತಿದೆಯಾ ಎಷ್ಟು ಸಂಪಾದನೆ ಮಾಡ್ತಿದ್ದೀರಾ? ಪ್ರತಿದಿನದ ಪುರುಷಾರ್ಥದಲ್ಲಿ ನಿಮ್ಮ ಜಮಾದ ಖಾತೆಯನ್ನ ನೋಡ್ಕೊಳ್ಬೇಕು. गाया हुआ है अनुभव है एक कदम में पदम. तो एक दिन में बाप द्वारा, बाप की नॉलेज द्वारा, याद द्वारा हर कदम में पदम जमा होता है ना? जमा होता है या नहीं होता है? तो बाबा ಹೇಳ್ತಿರೋದು सारे दिन में जितना भी कदम याद में उठाते हो, याद जमा आगुत्ते प्रति ಹೆಜ್ಜೆಯಲ್ಲಿ, जो याद में उठाते हो उतने कदम आप जमा करते हो. ಯಾರು ಎಷ್ಟು ನನ್ನ ನೆನಪಲ್ಲಿ ನೀವು ಹೆಜ್ಜೆ ಇಡ್ತಿರೋ ಅಷ್ಟು ನೀವು ಸಂಪಾದನೆ ಮಾಡ್ತಾ ಹೋಗ್ತೀರಾ. ಅಂದ್ರೆ ನಾವು ನೋಡ್ಕೊಳ್ಬೇಕು, ಒಂದು ಬಾಬುವ್ರ ನೆನಪಿಂದ ನನ್ನ ಸಂಪಾದನೆ, ಇನ್ನೊಂದು ಜ್ಞಾನದ ಚಿಂತನೆ ಮಂಥನ ಮಾಡ್ತಾ, ನಾಲೆಜ್ ದ್ವಾರ, ಯಾದ ದ್ವಾರ ಅವ್ರ ನಾಲೆಜ್ ದ್ವಾರ. ಎಷ್ಟು ನಾನು ಬಾಬಾ ಒಂದ್ ಶಬ್ದ ಹೇಳಿದ್ರು, ಬಟ್ ಅದನ್ನ ಸಾವಿರಾರು ಅರ್ಥದಲ್ಲಿ ನಾನು ಚಿಂತನೆ ಮಾಡ್ತಾ ಅದನ್ನ ಜಮಾ ಮಾಡಿದ್ನ, ಆಮೇಲೆ ಅದನ್ನ ಸ್ವರೂಪದಲ್ಲಿ ತಂದನ. ಇದನ್ನ ನೀವು ಕೇಳ್ಕೊಳ್ಳಿ ಅಂತಾರೆ ಬಾಬುವ್ರು. ಯಾಕೆಂತಂದ್ರೆ ಪ್ರತಿ ಹೆಜ್ಜೆಯಲ್ಲಿ ಇಲ್ಲಿ ಪದಮದಷ್ಟು ನಿಮ್ಮ ಸಂಪಾದನೆ ಇದ್ದಾಗ ಅಷ್ಟು ವಿದೇಹಿಯಾಗಿ ಬಾಬು ನೆನಪು ಮಾಡ್ತಾ, ನನಗೆ ಜ್ಞಾನ ಮತ್ತೆ ತಂದೆಯ ನೆನಪು ಬಿಟ್ರೆ ಸುದ್ದ ಬುದ್ಧ ನಿಮಗೇನೂ ಬುದ್ಧಿಯಲ್ಲಿ ಬರ್ಕೂಡ್ದು, ಆ ಥರ ನಿಮಗಿರ್ಬೇಕಲ್ವಾ. ಅದಕ್ಕೆ ಹೇಳ್ತಿದ್ದಾರೆ, ಐಸಾ ಕಮಾಯಿ ಜಮಾ ಕರ್ನೆ ವಾಲಾ, ಖಜಾನಾ ಜಮಾ ಕರ್ನೆ ವಾಲಾ ಐಸಾ ಕೋಯಿ ಹೋಗಾ. ವಿಶ್ವದಲ್ಲಿ ಕರೋಡ್ಪತಿಗಳಿದ್ದಾರೆ, ಬಟ್ ಹೆಜ್ಜೆಯಲ್ಲಿ ಪದಮ ಅಂದ್ರೆ ಲಾಸ್ಟ್ ವರ್ಡ್, ಅದು ಎಂಡ್ಲೆಸ್. ಆ ಥರ ಮಾಡೋರು ಯಾರಿಲ್ಲಲ್ಲ. 10 ಕೋಟಿ ಅಥವಾ 100 ಕೋಟಿ ಮಾಡ್ಬೋದಷ್ಟೇ, ಅದ್ರ ನಂತರದ ಪ್ರಶ್ನೆ ಇಲ್ಲಲ್ಲ, ಪ್ರತಿ ದಿನದ ಮಾತು. ಅದಕ್ಕೆ ಹೇಳ್ತಿದ್ದಾರೆ, ನೀವು ಇಷ್ಟೊಂದು ಖಜಾನೆಗಳನ್ನ ನೀವು ನಿಮ್ಮ ಜೀವನದಲ್ಲಿ ಒಂದು ಲೆಕ್ಕ ಹಾಕ್ತಿದ್ದೀರಾ, ಲೆಕ್ಕ ಹಾಕಕ್ ಬರುತ್ತಾ ಅಂತನೂ ಕೇಳ್ತಿದ್ದಾರೆ ಬಾಬವರು. ನಾನು ಹೆಜ್ಜೆ ಹೆಜ್ಜೆಗೆ ಇಷ್ಟೆಲ್ಲ ಖಜಾನೆಗಳನ್ನ ಸಂಪಾದನೆ ಮಾಡ್ತಿದ್ದೀನಿ. विश्व में चक्कर लगाओ ना, सिवाय आपके इतना कोई जमा नहीं कर सकता. इसलिए बाप कहते हैं, इस श्रेष्ठ स्मृति में रहो. ನೀವು ಅಷ್ಟು ಶ್ರೇಷ್ಠ ಸ್ಮೃತಿಯಲ್ಲಿರಿ. हम आत्माओं का भाग्य परमात्मा द्वारा
ಐಸಾ ಶ್ರೇಷ್ಠ. ಭಾಗ್ಯದ ನಶೆ ಖುಷಿಯಲ್ಲಿ ಅಭಿಮಾನ ಮಿಕ್ಸ್ ಆಗಂಗಿಲ್ಲ. ಯಾವುದರಲ್ಲಿ ಬಾಬೋರ್ ಮುಖಾಂತರ ನಂದಿಷ್ಟೆಲ್ಲ ಖಜಾನೆಗಳ ಸಂಪಾದನೆ ಇದೆ ಅಂದ್ರೆ ಬಾಬಾ ಈ ಎಲ್ಲ ಸಂಪಾದನೆಗಳ ಆಧಾರ ಅನ್ನೋದೇನಿದೆ ಅದನ್ನು ನಾವು ಮಿಸ್ ಮಾಡಂಗಿಲ್ಲ. ಅಷ್ಟು ಶ್ರೇಷ್ಠ ಸಮರ್ಥ ಸ್ಮೃತಿಗಳ ಸಂಪನ್ನತೆ ಎಷ್ಟಿದೆ ಅದನ್ನ ಕೇಳ್ಕೊಳ್ತಿದ್ದಾರೆ ಬಾಬುರು. अपने खजाने तो जानते हो ना, समय के खजाने को भी जानते हो ना कि संगम का समय जो है ना, संगम युग का समय कितना श्रेष्ठ है. जो प्राप्तियां चाहिए वो अधिकारी बन बाप से ले रहे हो ना. सर्व अधिकार प्राप्त कर ली. ಒಂದೊಂದು ಶಬ್ದನೂ ನೀವು ನೋಟ್ ಮಾಡ್ತಾ ಹೋಗ್ಬೇಕು. ಒಂದು आप अपना अधिकार ले रहे हो, ಇನ್ನೊಂದು ಸರ್ವ ಅಧಿಕಾರ ಪ್ರಾಪ್ತ ಕಿಯಾ ಹೈ. ಅಧಿಕಾರದಲ್ಲಿ ಯಾವುದು ಮಿಸ್ ಆಗಂಗಿಲ್ಲ. ಸರ್ವ ಅಧಿಕಾರ श्रेष्ठ. एक एक श्रेष्ठ संकल्प कितना बड़ा खजाना है. समय भी बड़ा खजाना है तो संकल्प भी बड़ा खजाना है. कितना बड़ा खजाना. तो सर्व शक्तियां बड़े ते बड़े खजाने. ಸಂಕಲ್ಪ ಸಮಯದ ಹಿಂದೆ ಸರ್ವಶಕ್ತಿಯ एक एक ज्ञान रतन कितना बड़ा खजाना. एक एक ज्ञान रतन, हर एक गुण कितना बड़ा खजाना है. ಪ್ರತಿಯೊಂದು ಗುಣ ಎಷ್ಟು ದೊಡ್ಡ ಖಜಾನೆ. दुनिया वाले भी मानते हैं कि श्वासों श्वास याद से श्वास सफल होता है. श्वासಗಳು सफल ಆಗಲಿಕ್ಕೆ याद से. तो आप सबके श्वास सफलता स्वरूप है, व्यर्थ नहीं ना. सफलता स्वरूप है, व्यर्थ नहीं. हर श्वास में सफलता का अधिकार समाया हुआ है. बाप दादा ने सभी बच्चों को सर्व खजाने एक जैसा दिया है. सर्व भी दिए हैं और समान भी दिए हैं. ಇದು ಭಗವಂತ ಮಾತ್ರ ಮಾಡಕ್ಕಾಗತ್ತೆ. ಎಲ್ಲ ಖಜಾನೆಗಳನ್ನ ಎಲ್ಲರಿಗೂ ಸಮಾನವಾಗಿ ಕೊಡೋದು. ಅವ್ರಿಗೆ ಬುದ್ಧಿ ಇದೆಯಾ ಇಲ್ವಾ, ಅದನ್ನ ಇಟ್ಕೊಳ್ಳೋ ಯೋಗ್ಯರ ಇಲ್ವಾ, ಅದೇನೂ ನೋಡ್ಲಿಲ್ಲ. ಯಾರದ್ದು ಯಾವ ಸ್ಥಿತಿಗತಿಯನ್ನು ನೋಡಿ ಬಾಬಾವ್ರ ಖಜಾನೆಗಳು ಕೊಡ್ಲಿಲ್ಲ. ಇದು ಪರಮಾತ್ಮ ಮಾಡೋಕ್ ಸಾಧ್ಯ. कोई भी बच्चे को बाबा कभी भी ये पात्र है या नहीं, योग्य है या नहीं, इसका बुद्धि है या नहीं है, मैं इतना बड़ा खजाना देता हूँ, ये संभाल सकता है नहीं, कुछ नहीं देखता है भगवान. ये भगवान है. ಮನುಷ್ಯರು ಏನ್ ಮಾಡ್ತಾರೆ, ಒಂದಿಷ್ಟಿಷ್ಟು ನೋಡ್ತಾರೆ, ಆಗುತ್ತೋ ಇಲ್ವೋ, ಕೊಟ್ರೆ ಏನ್ ಮಾಡ್ತಾರೋ, ಹೆಂಗ್ ಮಾಡ್ತಾರೋ, ಇಟ್ಕೊಳಕ್ಕಾಗುತ್ತೋ ಇಲ್ವೋ, ಎಲ್ಲ ನೋಡ್ತಾರೋ ಇಲ್ವೋ. ನೋಡ್ತಾರಲ್ಲ, ತುಂಬ ಎಚ್ಚರವಾಗಿರ್ಬೇಕು. ಅದಕ್ಕೇನೆ ಬಾಬಾ ಹೇಳೋದು, ಈ ಎಲ್ಲ ಖಜಾನೆಗಳಲ್ಲಿ ಬಹುದೊಡ್ಡ ಖಜಾನೆ ಸಂಕಲ್ಪ ಸಮಯ, ಟೈಮ್ ವ್ಯಾಲ್ಯೂ. ನಮ್ಮ ಬುದ್ಧಿ ಈಗ ತಿಳ್ಕೊಳ್ಳಿ, ಯಾವುದೋ ಸಂಕಲ್ಪಗಳಲ್ಲಿ ಇದ್ದೀರಾ, ಅಲ್ಲಿ ಸಮಯದ ಹಿಂದೆ ಜ್ಞಾನ ಬುದ್ಧಿಯಲ್ಲಿಲ್ಲ, ಶಕ್ತಿಗಳಿಲ್ಲ. ಅಂಡ್ ಸಮಯ ಅಂತೂ ಹಾಗೆ ಹೋಗ್ತಾ ಇದೆ. ಸಂಕಲ್ಪದ ಹಿಂದೆ ಎಚ್ಚರ ಏನಂದ್ರೆ, ಎಲ್ಲ ಖಜಾನೆಗಳು ಸಮಯದ ಸಹಿತ ವ್ಯರ್ಥ ಮಾಡೋ ಹೊರೆ ನಮ್ಮ ತಲೆ ಮೇಲೆ ಬೀಳುತ್ತೆ. ಅದಕ್ಕೆ ಮನಸ್ಸು ಬುದ್ಧಿಯನ್ನ ಅತಿ ಸ್ವಚ್ಛ, ಶ್ರೇಷ್ಠ ಹಾಗೂ ಜ್ಞಾನಯುಕ್ತವಾಗಿ ಇಟ್ಕೊಳ್ಳೋದು ಬಹಳ ಅಗತ್ಯ. ತುಂಬಾ ಬಾಬಾವರು ಎಷ್ಟು ದೊಡ್ಡ ಖಜಾನೆ. ಸಂಕಲ್ಪ ಬರೀ ವಿಚಾರ ಅಲ್ಲ, ಸಂಕಲ್ಪ ಬರೀ ಸಂಕಲ್ಪ ಅಲ್ಲ. ಸಂಕಲ್ಪ ಬಾಬಾ ಹೇಳೋದು, ಏಕ್ ಏಕ್ ಸಂಕಲ್ಪ ಆಪ್ಕಿ ಭಾಗ್ಯ ಕಿ ಶಕ್ತಿ ಹೈ, ವೈಟಲ್ ಎನರ್ಜಿ ಆತ್ಮಂದು. ನೀವು ಹಂಗಿಂಗ್ ವ್ಯರ್ಥ ಮಾಡಂಗೆ ಇಲ್ಲ, ಅದಕ್ಕೆ ಎಚ್ಚರ ಅಂತಾರೆ ಬಾಬು.
ತುಂಬಾ ಕೇರ್ಫುಲ್ ಆಗಿರಿ ಅಂತಾರೆ ಬಾಬಾ. ಸೊ ಇರ್ಬೇಕೋ ಬೇಡವಾ? ಮಾಡ್ಬೇಕಾಗುತ್ತೆ ತಾನೇ, ಎಚ್ಚರ ಇರ್ಬೇಕಾಗುತ್ತಲ್ವಾ? ಇದು ತುಂಬಾ ದೊಡ್ಡ ಮಾತು. ಯಾವುದನ್ನ ಸಂಕಲ್ಪದ ಖಜಾನೆ ಹಿಂದೆ ಸಮಯ ಅಂಡ್ ಜ್ಞಾನ ಗುಣ ಶಕ್ತಿಗಳು, 5-6 ಖಜಾನೆಗಳಿದೆ, ಅದ್ರ ಹಿಂದೆ ಶ್ವಾಸ ಇದ್ದೇ ಇದೆ. ಇಷ್ಟೆಲ್ಲ ಎಚ್ಚರ ಇಟ್ಕೊಂಡು ನೀವು ಟೈಮ್ ಬಾಂಡ್, ನಿಮ್ಮ ಸಮಯ ಇಲ್ಲಿ ಕೂತ್ ಅಲ್ಲಿ ನಿಂತು ಇಲ್ಲಿ ಮಾತಾಡ ಅಲ್ಲೆದ್ದು ಟೈಮ್ ವೇಸ್ಟ್ ಆಗಂಗಿಲ್ಲ. ನೀವು ಲೆಕ್ಕ ಹಾಕ್ಬೇಕಾಗುತ್ತೆ ಪ್ರತಿಯೊಂದು. ಟೈಮ್ ಅಂದರೆ ದುಡ್ಡು ಅಂತ ತಿಳ್ಕೊಳ್ಳಿ. ಮನಿ ಇಟ್ ಈಸ್ ಜಸ್ಟ್ ನಾಟ್ ಎ ಟೈಮ್. ಅಥವಾ ಸಂಕಲ್ಪ, ಬರೀ ಸಂಕಲ್ಪ ಅಲ್ಲ. ಇವೆರಡೂ ಬಹುದೊಡ್ಡ ಹಣ, ಸಂಪತ್ತದು. ಯಾವುದರ ಹಿಂದೆ ಈ ಎಲ್ಲ ಖಜಾನೆ ಬಾಬಾ ಕೊಡ್ತಿರೋದು ಇಲ್ಲ ಸಫಲ ಆಗುತ್ತೆ, ಇಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಎಚ್ಚರ ವಹಿಸ್ಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಎಷ್ಟು ಶಕ್ತಿಗಳ, ಎಂಥ ದೊಡ್ಡ ಅದ್ಭುತ ಶಕ್ತಿಗಳನ್ನು ಕೊಟ್ಟಿದ್ದಾರೆ. ಆದಿ ಮಧ್ಯ ಅಂತ್ಯದ ಜ್ಞಾನ, ಒಂದೊಂದು ಜ್ಞಾನದ ರತ್ನ ಎಷ್ಟು ವ್ಯಾಲ್ಯೂಬಲ್, ಇಷ್ಟೊಂದು ವ್ಯಾಲ್ಯೂಬಲ್ ಅಲ್ವಾ? ಅದಕ್ಕೆ ಹೇಳೋದು ಬಾಬಾವರು ಗುಣಗಳ ಖಜಾನೆ. ಗುಣನೂ ಒಂದು ಪವರೇ. ಪವಿತ್ರತೆ ಗುಣನೂ ಹೌದು. ಜಗತ್ತಲ್ಲಿ ಪವಿತ್ರತೆ ಅದ್ಭುತ ಶಕ್ತಿ ಹೌದಲ್ಲ. ಸಹನೆ ಗುಣನೂ ಹೌದು. ಸಹನಶೀಲತಾ ಅಂಡ್ ತಾಕತ್ತು ಹೌದು. ಸೊ ಇವೆಲ್ಲ ಒಂದೊಂದು ಗುಣ ಶಕ್ತಿಗಳು ಇಲ್ಲ ಅಂದಾಗ್ಲೇನೆ ಅಲ್ಲಿ ಸಂಕಲ್ಪ ವೇಸ್ಟ್ ಆಗುತ್ತೆ. ತಾಕತ್ತಿಲ್ಲಲ್ಲ ಅದು ಕಂಟ್ರೋಲ್ ಮಾಡಲಿಕ್ಕೆ. ಅದಕ್ಕೆ ಹೇಳ್ತಿರೋದು ಬಾಬಾವರು, ಪ್ರಪಂಚದವರು ಅದಕ್ಕೆ ಒಪ್ಪೋದು ಶ್ವಾಸ ಶ್ವಾಸ ಭಗವಂತನ ನೆನಪಲ್ಲಿ ಸಫಲ ಮಾಡ್ಬೇಕಂತೇಳಿ ಅವರು ಮಾಲೆ ಹಿಡ್ಕೋತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಬರೀ ನಾವು ಬಾಯಲ್ಲಿ ಶಿವ 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 ಅಂತನೋ ಕೃಷ್ಣ ಕೃಷ್ಣ ಅಂದರೆ ಕೆಲಸ ಆಗಲ್ಲ. ಸಂಕಲ್ಪದಲ್ಲಿ ಆ ನೆನಪು ಇರ್ಬೇಕಂತ ಅದವ್ರಿಗೆ ಅರ್ಥ ಆಗ್ತಿಲ್ಲ. बाप दादा ने सभी बच्चों को सर्व खजाने एक जैसा ही दिया है. सर्व भी दिया है और समान भी दिया है. कोई को 1 गुना, कोई को 10 गुना, कोई को 100 गुना, ऐसे नहीं दिया है. देने वाला दाता ने एक एक बच्चे को सर्व खजाने ब्राह्मण बनते ही समान रूप में दिया है. लेकिन खजाने को कितना जमा करते हो या गंवाते हो ये हर एक के ऊपर है. हर एक को चेक करना है कि हम सारे दिन में कितना जमा करते हैं या गंवाते. ಮೇನ್ ಮಾತು ಬಾಬಾ ಅವ್ರು ಏನು ಹೇಳ್ತಿದ್ದಾರೆ, ನಾನು ಎಲ್ಲ ಮಕ್ಕಳಿಗೆ ನೀವು ಯಾವ ಸೆಕೆಂಡ್ ಬ್ರಾಹ್ಮಣ ಜನ್ಮ, ಅರ್ಥಾತ್ ಬಾಬಾವ್ರ ಹತ್ರ ಬಂದು ಬಾಬಾ ನಂದು ನಾನು ಆತ್ಮ ಅಂತ ಒಪ್ಕೊಂಡ್ರಿ, ಆ ಸೆಕೆಂಡ್ ಎಲ್ಲ ಖಜಾನೆಗಳನ್ನ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದೀನಿ. ಮತ್ತೆ ಸಮಾನ ರೂಪದಲ್ಲಿ ಕೊಟ್ಟಿದ್ದೀನಿ. ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಡಿಮೆ ಹಂಗೆ ಮಾಡಲಿಲ್ಲ. ನಾನು ಏನು ನೋಡಲಿಲ್ಲ. ಯಾವಾಗ ನಾನು ಎಲ್ಲರಿಗೆ ಹಂಗೆ ಕೊಟ್ಟಿದ್ದೀನಿ ಅಂದರೆ ಅದನ್ನು ಇಟ್ಕೊಂಡು ಜಮಾ ಮಾಡೋದು, ಸ್ಟಾಕ್ ಮಾಡೋದು ಎಲ್ಲ ಜನ್ಮಗಳಿಗೋಸ್ಕರ ಇಲ್ಲ ಕಳೆಯೋದು. ಇದು ನಿಮ್ಮ ಕೈಯಲ್ಲಿದೆ. ಕೊಟ್ಟಿರೋದು ನಾನು ಕೊಟ್ಬಿಟ್ಟಿದ್ದೀನಿ. ಅಧಿಕಾರ ಉಪಯೋಗಿಸ್ತಿರೋ, ಅಧಿಕಾರ ಒಂದು ಉಪಯೋಗಿಸೋದು, ಇನ್ನೊಂದು ಮಿಸ್ಯೂಸ್ ಮಾಡೋದು. ಅಧಿಕಾರಗಳನ್ನು ಏನು ಮಾಡ್ತಿದ್ದೀರಾ ನೀವು? ಅದು ತುಂಬ ಚೆನ್ನಾಗಿ ನಾವು ನೋಡ್ಕೊಳ್ಬೇಕು. ಅಧಿಕಾರಗಳನ್ನು ಎಷ್ಟು ಉಪಯೋಗಿಸ್ತೀನಿ ಅಂತ. ಪರಮಾತ್ಮನ ಮನೆಯಲ್ಲಿ ಬಂದು ನಾನೇನಾದ್ರೂ ಮಿಸ್ಯೂಸ್ ಮಾಡಿಬಿಟ್ಟೆ, ಸಂಕಲ್ಪ ಜ್ಞಾನ ಗುಣ ಧಾರಣೆಯ ಬದಲಾಗಿ ವ್ಯರ್ಥ ಮಾಡಿಬಿಟ್ಟೆ, ಇದೆಲ್ಲ ಅಯಥಾರ್ಥ, ದೇಹಾಭಿಮಾನ ವಶ ನಾವು ಹೆಚ್ಚು ಕಡಿಮೆ ಮಾಡ್ತೀವಿ ಅಂದರೆ ಅದನ್ನು ಶಕ್ತಿಗಳನ್ನು ಬರೀ ವ್ಯರ್ಥ ಮಾಡಲಿಲ್ಲ, ಮಿಸ್ಯೂಸ್ ಮಾಡಿದೆ. ನಂದು ಇಡೀ ಸಮಯನ ಮಿಸ್ಯೂಸ್ ಮಾಡಿಬಿಟ್ಟೆ, ಜನ್ಮನ ಮಿಸ್ಯೂಸ್ ಮಾಡಿಬಿಟ್ಟೆ ವಿಕಾರಗಳ ಹಿಂದೆ. ತುಂಬ ಎಚ್ಚರ ಇರಬೇಕಾಗುತ್ತೆ. ಅದಕ್ಕೆ ಕೇಳ್ತಿದ್ದಾರೆ, ಕೊಟ್ಟ ಮೇಲೆ ಏನು ಮಾಡ್ತಿರೋದು ನಿಮ್ಮ ಕೈಲಿದೆ. ಚೆಕ್ ಕರ್ನಾ ಹೈ ಕ್ಯೂಂಕಿ ಯೇ ಏಕ್ ಜನ್ಮ ಕೆ ಲಿಯೇ ನಹೀ ಹೈ ಲೇಕಿನ್ ಹರ್ ಏಕ್ ಜನ್ಮ ಕೆ ಲಿಯೇ. ನೀವು ಇದನ್ನ ತುಂಬ ಡೆಪ್ತಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಇದು ಒಂದು ಜನ್ಮಕ್ಕಲ್ಲ, ಅನೇಕ ಜನ್ಮಗಳಿಗೆ ನೀವು
ಭಾಗ್ಯಶಾಲಿ ಆತ್ಮಗಳಂದ್ಮೇಲೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಜಮಾ ಕರ್ನೆ ಕಿ ವಿಧಿ ಕ್ಯಾ ಹೈ? ಕೇಳ್ತಿದ್ದಾರೆ ಬಾಬಾ ಅವರು, ವಿಧಿ ಕೋ ಜಾನ್ತೆ ಹೋ ಜಮಾ ಕ್ಯಾ ಕರ್ನಾ ಹೈ? ಏನಂತೀರಿ? ಅನೇಕ ಜನ್ಮಗಳಿಗೆ ಅಂದ್ರೆ ಜಮಾ ಮಾಡೋ ವಿಧಿ. ये तो बहुत सहज है, सिर्फ बिंदी लगाते जाओ. बिंदी याद है ना, जमा होता है ना, जैसे स्थूल खजानों में भी एक के साथ बिंदी लगाते जाओ, बढ़ता जाएगा. ऐसे ही आत्मा भी बिंदी, बाप भी बिंदी, और ड्रामा में जो बीत चुका वो भी फुल स्टॉप अर्थात बिंदी. बिंदी बिंदी को ಬಾಬಾ ಹೇಳೋದು, ಒಂದ್ರ ಜೊತೆ 00 ಇಟ್ಟಂಗೆ ಅಲ್ಲಿ ನಂಬರ್ ಜಾಸ್ತಿ ಆಗುತ್ತಾನೆ. ಹಂಗೇನೆ ಇಲ್ಲಿ ಬಾಬಾವ್ರು ನನಗೆ 3 ಬಿಂದು ಕೊಟ್ಟಿದಾರೋ ಇಲ್ಲೋ, ಪ್ರತಿ ಗಳಿಗೆ ನೀವು ಬಿಂದು ಇಡ್ತಾ ಹೋಗಿ. ಬಾಬನ್ ನೆನಪಂದ್ರೆ ಬಿಂದು ಇಡೋದಲ್ಲ, ನನ್ನ ಆತ್ಮ ಬಿಂದು, ಬಾಬಾ ಬಿಂದು. ಅಂಡ್ ಡ್ರಾಮಾ ಬಿಂದು ಅನ್ನೋದು ಯಾರಿಗೆ ನೆನಪಿದೆ ಅವರಷ್ಟೇ ಮಾಡೋಕ್ಕಾಗುತ್ತೆ. ಇಂಪಾರ್ಟೆಂಟ್. ಆಚೆ ಹಾಕ್ಬೇಡಿ ಯಾರೂ. ಹಲೋ, ಅವ್ರಿಗೆ ಹೇಳ್ಬಿಡಿ ಬಾಹರ್ ನೈ ಡಾಲೆ. ಇಲ್ಲಿ ಇನ್ನೊಂದು ಲೈನ್ ಹಾಕಿ ಅಕ್ಕಂದರಿಗೆ, ಆಚೆ ಕಡೆ ಹಾಕೋದ್ ಬೇಡ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಜಮಾ ಕರ್ತೆ ಜಾವ್. ಫುಲ್ ಸ್ಟಾಪ್. ಮಾತೇರ್ ಅಕ್ಕಂದ್ರ ದಿನ ಅಲ್ಲ ಇವತ್ತು. ಅಂತೂ ಬಾಬಾ ಹೇಳ್ತಿರೋದು ಸಹಜದ್ರಲ್ಲಿ ಸಹಜ ಮಾತು. ಒಂದು ಚಿಕ್ಕ ಬೇಬಿಗೂ ಬರುತ್ತೆ, ಹಿಂಗಂದ್ರೆ ಪಾಯಿಂಟ್ ಅಲ್ಲಿ ಬಂದ್ಬಿಡ್ತದೆ. ಬಟ್ ಬಾಬಾ ಹೇಳ್ತಾರೆ ಫುಲ್ ಸ್ಟಾಪ್, ಬಿಂದು ಇಡೋದ್ರಲ್ಲಿ ಆಗುತ್ತೇನು? अगर हर खजाने को बिंदी रूप से याद करो तो जमा होता जाता. अनुभव है ना, बिंदी लगाई और व्यर्थ से जमा होता. ಈಗೇನೋ ನಡೀತು, ಓ ಡ್ರಾಮಾ, ಅವರೆಲ್ಲರ ಪಾರ್ಟು, ಫುಲ್ ಸ್ಟಾಪ್ ಇಟ್ರಿ, ನಿಮಗೆ ಜಮಾ ಆಯಿತು. ಅದ್ರ ಬದಲಾಗಿ ಏನು ಹೆಂಗೆ ಎತ್ತ ಅಂತ ಕೂತಿದ್ರೆ ಅಲ್ಲಿ ಹೋಯ್ತಂತಾರೆ ಬಾಬೂರು. तो कई बार ऐसे होता है जो कोशिश करते हो बिंदु लगाने की, लेकिन बिंदी के बजाय लंबी लाइन हो जाती है. बिंदी के बजाय क्वेश्चन मार्क हो जाता, आश्चर्य की लाइन लग जाता. तो जमा का खाता बढ़ाने की विधि है बिंदी और गंवाने का रास्ता लंबी लाइन लगाना. क्वेश्चन मार्क लगाना, आश्चर्य मात्र लगाना, ये सहज है. बिंदी सहज है, विधि बहुत सहज है. विधि बहुत सहज है. ಇನ್ನೊಂದು ಎಡಿಷನ್ ಮಾಡ್ತಿದ್ದಾರೆ, सोमान और बाप की याद तथा फालतू को फुल स्टॉप लगाना. ಎರಡೇ ಮಾತು, ಮೇನ್ ಮಾತು. ಬಾಬಾ ಹೇಳೋದು, ಮಕ್ಕಳೆಲ್ಲರೂ ಹೌದು ಡ್ರಾಮಾ ಡ್ರಾಮಾ ಅಂತಾನೆ ಇರ್ತಾರೆ, ಆದರೆ ಹೌದು ಎಲ್ಲರೂ ಪಾರ್ಟು, ಏನು ಮಾಡೋದು, ಆದರೆ ಹಿಂಗಾಗ್ಬಿಡ್ತಲ್ಲ ಅಂತ ಅಳು ಬರುತ್ತೆ. ಹಿಂಗೆ ಆಗ್ಬಾರ್ದಾಗಿತ್ತಲ್ವಾ, ಹಿಂಗೆ ನಡಿಬಾರ್ದಾಗಿತ್ತಲ್ವಾ, ಇದು ಸರಿ ಇಲ್ಲಲ್ವಾ, ಇಲ್ಲ ಕ್ವೆಶ್ಚನ್ ಇಲ್ಲ ಆಶ್ಚರ್ಯವತ್ತೇನೆಂದರೆ, ಹೌದಾ ಹಿಂಗೂ ಮಾಡ್ತಾರಾ, ಹಿಂಗೂ ನಡೀತದ, ಅಯ್ಯೋ ನಂಗಂತೂ ಗೊತ್ತಿರಲಿಲ್ಲ. ಆಶ್ಚರ್ಯವತ್ ಡ್ರಾಮಾದಲ್ಲಿ ನಾ ಆಶ್ಚರ್ಯ, ನಾ ಕ್ವೆಶ್ಚನ್ ಮಾರ್ಕ್, ಏನು ಹೇಗೆ ಯಾಕೆ ಅಂತ. ಇದೆಲ್ಲ ಇರಂಗಿಲ್ಲಲ್ಲ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಬಾಬವರು. ತೋ ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಮಕ್ಕಳೇನಾದರೂ ಪಾಯಿಂಟ್ ಇಡಕ್ಕೆ ಹೋದ್ರೆ ಹಿಂಗೆ ಗೀರ್ ಹಾಕ್ಬಿಡ್ತಾರೆ ನೋಡಿ, ಇಲ್ಲ ಹಿಂಗೆ ಫುಲ್ ಸ್ಟಾಪ್ ಇಡುವಾಗ ಹಿಂಗೆ ಬಂದ್ಬಿಟ್ರೆ ಅದೊಂದು ಕ್ವೆಶ್ಚನ್ ಮಾರ್ಕೇ ಆಗ್ಬಿಡುತ್ತೆ. ಇಲ್ಲ ಬಿಂದು ಹಾಕುವಾಗ ಕೆಳಗೆ ಲೈನ್ ಬಂದರೆ ಆಶ್ಚರ್ಯವತ್ತಾಗ್ಬಿಡುತ್ತೆ. ಭಿನ್ನ ಭಿನ್ನ ಮಾರ್ಕ್ ಏನಿದೆ, ನೀವು ಬೇಡ ಅಂದ್ರೂ ನೀವು ಇಟ್ಬಿಡ್ತೀರ, ಅದಕ್ಕೆ ಎಲ್ಲ ಗಡ್ಬಡ್ ಅಂತಾರೆ ಬಾಬು. ಹಂಗೆಲ್ಲ ಇರಂಗಿಲ್ಲಲ್ಲ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಬಾಬುವರು. ಮೇನ್ ಮಾತಲ್ಲ. ಅದಕ್ಕೆ ಸಹಜ ವಿಧಿ. ಬಿಂದು ಬಿಂದು ಹೆಂಗಿರುತ್ತೆ ಹೇಳ್ರಿ? ಸುಮ್ಮನೆ ಬಿಂದು ಇರೋಕ್ಕಾಗಲ್ಲ. ಆತ್ಮ ಆತ್ಮ ನಾನು ಬಿಂದು ಲೈಟ್ ಅಂತ ನೀವು ಫುಲ್ ಸ್ಟಾಪ್ ಇಡೋಕ್ಕಾಗಲ್ಲ. ನಾನು ಆತ್ಮನ ಪಾರ್ಟ್ ಏನು ಡ್ರಾಮಾದಲ್ಲಿ, ಅಂಡ್ ಪಾರ್ಟ್ ಹಿಂದೆ ಕರ್ಮದ ಗೂಹ್ಯ ಗತಿಯನ್ನು ಎಲ್ಲಿವರೆಗೂ ತಿಳ್ಕೊಳ್ಳಲ್ವೋ. ಡ್ರಾಮಾ ಅಂದರೆ ಟೈಮ್ ವ್ಯಾಲ್ಯೂ, ಟಿಕ್ 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 ಅಂದಂಗೆ
ಸಮಯ ಡ್ರಾಮಾದು ಹೊಟ್ಟೋಗ್ತಿದೆ. ಮೃತ್ಯುಗೆ ಹತ್ರ ಬರ್ತಿದ್ದೀನಿ. 1 ಟಿಕ್ ಆಯ್ತಂದ್ರೆ 1 ಸೆಕೆಂಡ್. ಹಂಗೆ ನಾನು ಯಾವಾಗ ಹತ್ರ ಬರ್ತಿದ್ದೀನಿ ಅಂದರೆ ನಮಗೆ ಎಚ್ಚರ ಏನಿರಬೇಕು. ನನ್ನ ಸಂಕಲ್ಪದ ಪ್ರತಿ ಆ ಸಂಕಲ್ಪ ಜ್ಞಾನಯುಕ್ತ, ಗುಣಯುಕ್ತ, ಶಕ್ತಿಯುಕ್ತ, ಸ್ವಮಾನಯುಕ್ತ ಸಂಕಲ್ಪಗಳಿದೆಯಾ ಅವೆಲ್ಲ ಚೆಕ್ ಮಾಡ್ಕೋಬೇಕಾ ಬೇಡವಾ? ತುಂಬ ಮಾಡ್ಕೊಳ್ಬೇಕಾಗುತ್ತೆ. ಭಾಳ ಎಚ್ಚರ ಇರಬೇಕಾಗುತ್ತೆ. ಭಾಳ ಭಾಳ ನೀವು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು ಸ್ವಮಾನ. ಅದಕ್ಕೆ ಬೆಸ್ಟ್ ಮಾತು ಹೇಳ್ಬಿಟ್ರು ಬಾಬುವರು. ನೀವು ಯಾರು, ಯಾರ ಮಕ್ಕಳು, ನಿಮ್ಮ ಶಕ್ತಿಗಳೇನು, ನೀವೇನು ಅನ್ನೋದನ್ನು ಚೆನ್ನಾಗಿ ನೆನಪಿಟ್ಕೊಂಡ್ಬಿಡಿ. ಯಾರೇ ಆಗಲಿ ಅವ್ರವ್ರ ಮನೆತನಕ್ಕೆ ತಕ್ಕಂತೆ ಬದುಕ್ತಾರಲ್ವ, ಅದಕ್ಕಿಂತ ಚೀಪರ್ ಲೆವೆಲ್ಲಿಗೆ ಇಳಿಯಲ್ಲ. ಅದರೇ ಈಗ ಕಲಿಯುಗದಲ್ಲಿ ಈಗ ರಾಜರ ಮಕ್ಕಳು ಹೆಂಗ್ ಬೇಕೋ ಹಂಗೆ ರೋಡಲ್ಲಿ ಹೋಗಿ ಮಣ್ಣಲ್ಲಿ ಆಡಕ್ಕೆ ಹೋಗಲ್ಲ ನೋಡಿ. ಅವ್ರಿಗಿರುತ್ತೆ ನಮ್ಮದು ರಾಯಲ್ ಫ್ಯಾಮಿಲಿ, ಅದರ ಸ್ವಮಾನ ಇರ್ತದೆ. ಹಾಗೆ ಬಾಬಾ ಕೇಳೋದು, ನೀವು ಯಾರ ಮಕ್ಕಳು? ವ್ಯರ್ಥ, ಸಾಧಾರಣ, ಅಶುದ್ಧ ಅಂದರೆ ಸಮಯದಲ್ಲಿ ಈರ್ಷೆ, ದ್ವೇಷಗಳು, ತಿರಸ್ಕಾರ, ಹೆಚ್ಚು ಕಡಿಮೆಗಳು ಇವೆಲ್ಲ ನಿಮಗೆ ಶೋಭಿಸುತ್ತಾ? ನೀವು ಯಾರು, ಯಾವ ಕರ್ತವ್ಯಕ್ಕೆ ನಿಮಿತ್ತರಿದ್ದೀರಾ? ಏನು ಖಜಾನೆ ಭಗವಂತ ನೀವು ಕರ್ತವ್ಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಎಷ್ಟು ಅಟೆನ್ಷನ್ ಇರಬೇಕಲ್ವಾ ಅಂತಾರೆ ಬಾಬು. ನನಗೆ ನನ್ನ ಸ್ವರೂಪದ, ನನ್ನ ಕರ್ತವ್ಯಗಳ ಪ್ರಜ್ಞೆ, ಅವೇರ್ನೆಸ್ ಅದಿದೆಯಾ ಅಥವಾ ಇಲ್ವಾ? ನಾನು ನೋಡ್ಕೊಳ್ಬೇಕೋ ಬೇಡ? ನೋಡ್ಕೋಬೇಕಲ್ವಾ? ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಸ್ವಮಾನ ಇಂಪಾರ್ಟೆಂಟು. ನಾನು ಯಾರು ಆ್ಯಂಡ್ ನನಗೆ ಯಾರು ಏನು ಕೊಡ್ತಿದ್ದಾರೆ ಅದು ನಂಗೆ ಅರ್ಥ ಆಗಬೇಕಲ್ಲ, ಯಾಕೆ ಕೊಡ್ತಿದ್ದಾರೆ. ಸೊ ಡ್ರಾಮಾದಲ್ಲಿ ಇದೆಲ್ಲ ವಿಶಾಲವಾಗಿ ನೀವು ಯೋಚನೆ ಮಾಡಬೇಕು. ಹಂಗೆ ಯೋಚನೆ ಮಾಡೋಕ್ಕಾಗಲ್ಲ, ಇಂಪಾರ್ಟೆಂಟು. ಮುಂದೆ ಇನ್ನು ಚಾಪೆ ಹಾಕ್ರಿ. ಯಾರು ಕುಮಾರಿಯರು ಚಿಕ್ಕವರಿದ್ದಾರೆ ಅವ್ರು ಇಲ್ಲಿ ಬಂದು ಕೂತ್ಕೊಳ್ಳಿ. ಮುಂದಗಡೆ ಅಣ್ಣಂದ್ರ ಸೈಡೂ ಅಷ್ಟೇ ಚೇರ್ಸ್ ಹಾಕ್ಲಿ, ಚಾಪೆಗಳು, ಸೊ ದಟ್ ಯಾರ್ಯಾರು ಕೆಳಗೆ ಕೂತ್ಕೊಳ್ಳೋಕ್ಕಾಗುತ್ತೆ. ಚಿಕ್ಕವರೆಲ್ಲ ಮುಂದೆ ಬಂದ್ಬಿಟ್ರೆ ಅಕ್ಕಂದರು ವಯಸ್ಸಾಗಿರೋರೆಲ್ಲ ಕೂತ್ಕೋತಾರೆ. ಅಣ್ಣಂದರು ಅಷ್ಟೇ, ಕುಮಾರರು ಚಿಕ್ಕವರೆಲ್ಲ ಬಂದ್ಬಿಟ್ರೆ ದೊಡ್ಡವ್ರಿಗೆ ಜಾಗ ಆಗುತ್ತೆ. ಸರಿನಾ? ಓಕೆ, ಓಂ ಶಾಂತಿ. ಚಾಪೆಗಳನ್ನು ಕೊಡಬೇಕು ಅಣ್ಣಂದ್ರ ಸೈಡು, ಆ ಸೈಡ್ ಲಾಸ್ಟ್. ಅದಕ್ಕೆ ಬಾಬಾ ಹೇಳ್ತಿರೋದು, ನೀವು ಫಾಲ್ತು ಸಂಕಲ್ಪ, ವ್ಯರ್ಥ ಸಂಕಲ್ಪ, ಸಾಧಾರಣ ಸಂಕಲ್ಪ, ಇದೆಲ್ಲದಕ್ಕೆ ನೀವು ಫುಲ್ ಸ್ಟಾಪ್ ಹಾಕ್ಬೇಕಂತಾರೆ. ನೀವು ಹಂಗಿಂಗೆ ಇರಂಗೇ ಇಲ್ಲ ಅಂತಾರೆ. ಅದು ಇಂಪಾರ್ಟೆಂಟ್ ಮಾತಲ್ಲ. ಸಾಧಾರಣ ಸಂಕಲ್ಪ ಎಲ್ಲರ ಕಾಮನ್ ಲೀಕೇಜ್ ಏನು ಹೇಳ್ರೆ, ಕರ್ಮ ಕಾನ್ಶಿಯಸ್ ಅಲ್ಲಿ ಅದು ಇದು ಹಂಗೆ ಹಿಂಗೆ ಅಲ್ಲಿ ಇಲ್ಲಿ ಈ ಸಂಕಲ್ಪಗಳಲ್ಲಿ ಟೈಮ್ ಹೊಟ್ಟೋಗ್ಬಿಡುತ್ತೆ ಎಲ್ಲರದು. ಹಂಗಾಗಂಗೆ ಇಲ್ಲಲ್ಲ. ಕುಮಾರಿಯರೆಲ್ಲ ಎದ್ದು ಕೆಳಗೆ ಬಂದ್ಬಿಡಿ ದಯವಿಟ್ಟು. ಅಕ್ಕಂದ್ರಿಗೆ ದೊಡ್ಡವರಿಗೆ ಬಿಡ್ರಿ ಜಾಗನ, ಎದುರಳಿ. ಕುಮಾರಿಯರೆಲ್ಲ ಎದ್ದು ಬನ್ನಿ ಕೆಳಗಡೆ ಪ್ಲೀಸ್. ಮಾತೆಯರು ಕೂತ್ಕೊಳ್ಳಿ. बाप दादा ने पहले भी कहा है, रोज अमृत वेले अपने आप को 3 बिंदियों की स्मृति का तिलक लगाओ तो एक खजाना भी व्यर्थ नहीं जाएगा. हर समय हर खजाना जमा होता जाएगा. ಡೈಲಿ ಬಾಬವರು ನಾವು ಸಾಕಾರ ಮುರಳಿ ತಗೊಂಡ್ರು ಅಲ್ಲಿ ವಿಧಿ ಇರುತ್ತೆ ಪ್ರತಿ ಖಜಾನೆಯನ್ನ ಜಮಾ ಮಾಡಲಿಕ್ಕೆ. ಡೈಲಿ ನಾನು ಅಮೃತ್ ವೇಳೆ ನೀವು ಮಕ್ಕಳಿಗೆ 3 ಬಿಂದುಗಳ ತಿಲಕ ಇಡ್ತೀನಿ. ರೈಟ್? ವಿಜಯದ ತಿಲಕಕ್ಕೆ ಈ 3 ಮಗು, ನೀವು ಆತ್ಮ ಯಾರು? ನನ್ನ ಮಗು. ರಿಚೆಸ್ಟ್, ಹೈಯೆಸ್ಟ್, ಹೋಲಿಯೆಸ್ಟ್, ನೀವೆಷ್ಟು ದೊಡ್ಡವರು ಅಂದ್ಕೋತೀರೋ ಅಂದ್ಕೋಬೋದು, ಅಷ್ಟು ಶ್ರೇಷ್ಠ ಆತ್ಮಗಳು ನೀವು. ಈ ತಿಲಕದ ಆಧಾರದ ಮೇಲೆ
ಖಜಾನೆಗಳನ್ನ ಜಮಾ ಮಾಡಿ ವ್ಯರ್ಥ ಮಾಡಬೇಡಿ. ಅಮೃತ ವೇಳೆ ಎದ್ದು ಮೇಲ್ಗಡೆ ಕೂತ್ಕೊಳ್ಳೋದ ಅಥವಾ ಆವಾಗ್ಲೂ ಅಲಿಯೋದ ಅಥವಾ ಇನ್ನೊಂದು ಲೋಕ? ಯಾಕೆಂದ್ರೆ 3 ಲೋಕದ ಜೊತೆ ಮಧ್ಯದಲ್ಲಿ ಅದಕ್ಕೆ ಹೋಗೋದಕ್ಕೆ 2ಕ್ಕೆ ಹೋಗೋದಕ್ಕೆ ಮುಂಚೆ ನಿದ್ರಾ ಲೋಕ ಇದೆ ಅಲ್ವಾ? ಸೂಕ್ಷ್ಮ ಲೋಕ ಪರಮಧಾಮ ಮುಟ್ಟೋದಕ್ಕೆ ಮುಂಚೆ ಇನ್ನೊಂದು ಲೋಕ ಇದೆ. ಆ ಲೋಕಕ್ಕೆ ಹೋಗಿ ಮುಟ್ಬಿಡಲ್ಲ ತಾನೆ, ಅದು ಮುಟ್ಟಂಗಿಲ್ಲ, ಅಲ್ಲಿ ಎಚ್ಚರ ಇರ್ಬೇಕಾಗುತ್ತೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಹರ್ ಸಮಯ ಹರ್ ಖಜಾನ ಜಮಾ ಹೋಗ. ಯಾವ ಮಕ್ಕಳು ವ್ಯರ್ಥ ಸಾಧಾರಣಕ್ಕೆ ಫುಲ್ ಸ್ಟಾಪ್ ಇಟ್ಬಿಡ್ತಾರಲ್ಲ, ಅಲ್ಲಿ ಪ್ರತಿ ಖಜಾನೆ ಪ್ರತಿ ಸೆಕೆಂಡ್ ಜಮಾ ಆಗುತ್ತೆ. ಬಾಪ್ ದಾದಾನೆ सभी बच्चों के हर खजाने के जमा का चार्ट देखा. उससे क्या देखा? अभी तक भी जमा का खाता जितना होना चाहिए उतना नहीं. रिजल्ट नोड्री. समय संकल्प बोल व्यर्थ भी जाता है चलते चलते. कभी समय का महत्व इमर्ज रूप में कम होता. अगर समय का महत्व सदा याद रहे, इमर्ज रहे, तो समय को और ज्यादा सफल बना सकते हो. सारे दिन में साधारण रूप से समय चला जाता. गलत नहीं, लेकिन साधारण. मेजॉरिटी ಮಕ್ಕಳು ತಪ್ಪು ಮಾಡಲ್ಲ, लेकिन ಸಮಯನ ಸಾಧಾರಣವಾಗಿ ಕಳೆದು ಬಿಡ್ತಾರೆ. ऐसे नहीं संकल्प भी बुरे नहीं चलता, लेकिन व्यर्थ चले जाता. ರೇರ್ ಮೈನಾರಿಟಿ ಇದ್ದಾರೆ ಯಾರ ಸಂಕಲ್ಪ ಕೆಟ್ಟದ್ದು ನಡೀತದೆ. ಬಟ್ ಆದರೆ ಬಾಬಾ ಹೇಳೋದು ಮೆಜಾರಿಟಿ ಮಕ್ಕಳು ಸಾಧಾರಣ ಅಂದರೆ ರುಟೀನ್ ಕರ್ಮ ಕಾನ್ಶಿಯಸ್ ಜನಗಳು ಹಂಗೆ ನಡೀತಾರೆ. ನೀವು ಮಕ್ಕಳು ಹಂಗೆ ನಡೆಯಂಗಿಲ್ಲಲ್ಲ. ಜ್ಞಾನಿ ಯೋಗಿಗಳ ಸಂಕಲ್ಪ ಸಮಯ ತುಂಬ ಶ್ರೇಷ್ಠವಾಗಿ ಸಫಲ ಆಗಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಿಮಗೇನಿಷ್ಟ ಇಲ್ಲ, ಬಟ್ ಆದರೆ ಅದು ಮಾಡಿ ಇದು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಗಮನ, ಅಥವಾ ಪಕ್ಕದವ್ರು ಏನು ಮಾಡ್ತಿದ್ದಾರೆ ಅದ್ರ ಕಡೆ ಗಮನ. ಇದರಲ್ಲಿ ಈ ಸಾಧಾರಣತೆಯಲ್ಲಿ ಸ್ವಲ್ಪ ಸಂಸ್ಕಾರ ಹಂಗಿಂಗಿದ್ರೆ ಅವ್ರ ಬಗ್ಗೆ ವ್ಯರ್ಥ ನಡೀತದೆ. ಇವ್ರು ಹಿಂಗೆ, ಇದು ಸರಿ ಇಲ್ಲ ಇವರದು. ಅದರಲ್ಲಿ ಆ ಸೂಕ್ಷ್ಮ ವ್ಯರ್ಥ ಅಶುದ್ಧದಲ್ಲಿ ಚೇಂಜ್ ಆಗ್ಬಿಡ್ತದೆ. ಯಾಕೆಂದ್ರೆ ವ್ಯರ್ಥದ ಹಿಂದೆನೂ ವಿಕಾರ ಇದೆ. ಇವ್ರು ಹಿಂಗೆ ಅವ್ರು ಹಂಗೆ ಅನ್ನುವಾಗ ಅಲ್ಲಿ ಸೂಕ್ಷ್ಮ ತಿರಸ್ಕಾರ, ಸೂಕ್ಷ್ಮ ವ್ಯರ್ಥ ಭಾವನೆ ಆತ್ಮನನ್ನ ಕೆಳಗಡೆ ಇಳಿಸ್ಬಿಡುತ್ತೆ. ಇದು ಕರ್ಮ ಫಿಲಾಸಫಿ ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ನಾವು ಅಂದ್ಕೊಂಡಂಗೆ ನೀವು ಅಂದ್ಕೊಂಡಂಗೆ ನಡೀಲಿಲ್ಲ, ಅಲ್ಲಿ ಸಂಕಲ್ಪ ನಡೀತದೆ. ಬಟ್ ಅವ್ರ ಪ್ರತಿ ಶುಭ ಭಾವನೆಯ ಸಂಕಲ್ಪ ನಡೆಯುತ್ತಾ, ಅಥವಾ ಹಂಗೆ ಮಾಡಿದಾಗ ಈ ಕೆಲವ್ರು ಮಾತೆ ಬಿಟ್ಬಿಡ್ತಾರೆ. ಅರ್ಥ ಆಯ್ತಾ? ಮಾತೆ ಬಿಟ್ಟು ನಡೆಯುವಾಗ ಅಲ್ಲಿ ಎಷ್ಟು ದೊಡ್ಡ ಹೇಟ್ರೆಡ್ ಅಂಡ್ ತಿರಸ್ಕಾರ ಇದೆ. ಅಂತ ಟೈಮಲ್ಲಿ ಶರೀರ ಬಿಟ್ಬಿಟ್ರೆ ಗತಿ ಏನು? ಅಂಡ್ ಪ್ರತಿ ಹೆಜ್ಜೆಯಲ್ಲಿ ಆ ಸಂಬಂಧದಲ್ಲಿ ನಾವು ಹಂಗೆ ನಡೆಯುವಾಗ ಕಂಪ್ಲೀಟ್ ನಿರಂತರ ನುಕ್ಸಾನ್ ಖಾತೆಯಲ್ಲಿ ವಿಕರ್ಮದಲ್ಲಿ ಹೋಗ್ತಿರುತ್ತೆ, ಬರೀ ವ್ಯರ್ಥ ಸಾಧಾರಣದಲ್ಲ. ಇಷ್ಟು ದೊಡ್ಡ ಲೆಕ್ಕಾಚಾರ ಮಾಡ್ಕೊಳ್ಳೋಕ್ಕೆ ಅಂದರೆ ಜ್ಞಾನದ ಪ್ರಜ್ಞೆ ಇಲ್ಲ, ಜ್ಞಾನ ಅರ್ಥ ಆಗಲಿಲ್ಲ. ಡ್ರಾಮಾದಲ್ಲಿ ನನ್ನ ಆತ್ಮನ ಪಾರ್ಟ್ ಅರ್ಥ ಆಗಲಿಲ್ಲ, ಅದಕ್ಕೆ ತಾನೇ ಹಂಗೆ ಮಾಡೋದು. ಅದು ಮುಖ್ಯ ಮಾತಲ್ಲ, ಅರ್ಥ ಆಗದೆ ಇರೋದು ತಾನೇ ಈ ಕತೆ. ಸೊ ಡ್ರಾಮಾ ಅಂದರೆ ಡ್ರಾಮಾ ಅನ್ನೋದಲ್ಲ. ಡ್ರಾಮಾ ತುಂಬ ಆಳದ, ತುಂಬ ಗೂಹ್ಯವಾದಂತಹ ಸೀಕ್ರೆಟ್ ಇದ್ದು ಮಾಡಲ್ಪಟ್ಟಂತಹ ಡ್ರಾಮಾ ಇದು. ಅದಕ್ಕೆ ಅದು ಅಷ್ಟು ಆಕ್ಯುರೇಟ್ ನಡೀತಿದೆ. ಅನೇಕ ಪ್ರಕಾರದ ಲಾ, ಜಗತ್ತಿನ ಕಾಯ್ದೆಗಳ ಅನುಸಾರವಾಗಿ ಡ್ರಾಮಾ ಮಾಡಲ್ಪಟ್ಟಿದೆ. ಡ್ರಾಮಾನ ಚಿಂತನೆ ಮಾಡೋದಂದ್ರೆ ಆ ಕಾಯ್ದೆಗಳ ಸ್ಪಷ್ಟವಾದ ಅರಿವು, ಸ್ಪಷ್ಟವಾದ ಜ್ಞಾನ ಮುಂದಿಟ್ಕೊಂಡು ನಾವು ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ನಡೆಯಕ್ಕಾಗಲ್ಲ. ಇದು ಇಂಪಾರ್ಟೆಂಟ್ ಮಾತಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಫಿರ್ ಬಾಪ್ ದಾದಾ ಇಶಾರಾ ಬಿ ದೇತಾ ಹೈ. ಸಾಧಾರಣದ ಕಾರಣ ನಿಮ್ದೇನು, 1 घंटे की भी चेकिंग करो ना, हर घंटे में समय और संकल्प कितना साधारण जाता है, जमा नहीं होता. फिर बाप दादा इशारा भी देता है, तो बाप दादा को भी दिलासे बहुत देते हो बाबा. ऐसे थोड़ा सा संकल्प चला बस, ಹಂಗೆ ಹೇಳೋದು.
बाकी नहीं, संकल्प में थोड़ा चलता है, संपूर्ण हो जाएंगे, ठीक हो जाएंगे, अभी अंत थोड़ा ही आया है, समय थोड़ा तो पड़ा है ना अंದ ಇನ್ನ ವಿನಾಶ ಏನ್ ತಲೆ ಮೇಲೆ ಇಲ್ಲಲ್ಲ ಬಾಬಾ, ಟೈಮ್ ಒಂದಿಷ್ಟಿದೆಯಲ್ಲ ಪರವಾಗಿಲ್ಲ, ಅಷ್ಟರೊಳಗಡೆ ಆಗ್ಬಿಡ್ತೀನಿ. ಒಂದೇ ಒಂದು ನಿಮಿಷ ವ್ಯರ್ಥವಾಗಿ ಹೋಗಿದ್ದು, ಒಂದೇ ಒಂದು ನಿಮಿಷ ಸಾಧಾರಣವಾಗಿ ಹೋಗಿದ್ದು, ಹಿಂಗೆಲ್ಲ ಹೇಳ್ತೀರಲ್ಲ ಮಕ್ಕಳೇ. ಬಟ್ ಅವತ್ತು ಬಾಬವ್ರು ಕ್ಲಿಯರ್ ಹೇಳಿದ್ರು, ಏಕ್ ಸೆಕೆಂಡ್ ಸೆಕೆಂಡ್ ನೈ ಸಮझो, ಅನೇಕ ಜನ್ಮೋं की ಕಮಾಯಿ ಖತಮ್ ಕರ್ ದಿ. ನೀವು ಸೆಕೆಂಡ್ಸ್ ಅಥವಾ ಮಿನಿಟ್ಸ್ ಅನ್ನ ಮಿನಿಟ್ಸು ಸೆಕೆಂಡ್ಸ್ ಅಂದ್ಕೊಳ್ಬೇಡಿ, ಅನೇಕ ಜನ್ಮಗಳ ಸಂಪಾದನೆಯನ್ನ ನುಕ್ಸಾನ್ ಮಾಡ್ಕೊಂಡ್ರಿ. ಇದು ಬಹಳ ದೊಡ್ಡ ಮಾತು, ಯಾವುದನ್ನು ಕಳ್ಕೊಳ್ಳೋ ವಿಷಯ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು ಬಾರ್ ಬಾರ್. ನಾನು ಪುನಃ ಪುನಃ ನಿಮಗೆ ಹೇಳ್ತಿರ್ತೀನಿ, ಮಕ್ಕಳೇ ಖಜಾನೆಗಳನ್ನ ಜಮಾ ಮಾಡಿ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ಈ ಜಮಾ ಅನೇಕ ಜನ್ಮಗಳಿಗೆ ನಿಮಗೇನೆ ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳ್ತಿರೋದು ಬಾಬೂರು, बाप दादा ने बार बार कह दिया है कि जमा बहुत समय का चाहिए. ನೀವು ಸಮಯದಲ್ಲಿ ಆಗ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ ಅದ್ ಹೇಳ್ಬೇಡ್ರಿ. ನೀವು ಬಹುಕಾಲದ ಸಂಪಾದನೆ ಇದ್ರೇನೆ ಬಹುಕಾಲದ ಪ್ರಾಪ್ತಿ. ರಾಜಾಯಿಯಲ್ಲಿ ಬರೋಕ್ಕಾಗತ್ತೆ. ರಾಜಾಯಿ ಇಲ್ಲ ಅಂದ್ರೆ ಚೆನ್ನಾಗಾದ್ರೂ ಜನ್ಮಗಳನ್ನು ತಗೊಂಡು ಒಂದು ಸ್ವಲ್ಪ ಆದ್ರೂ ಎಲ್ಲ ರೀತಿಯಲ್ಲಿ ನೀವು ಚೆನ್ನಾಗಿರ್ಬೇಕೋ, ಹೆಂಗಂದ್ರೆ ಪರವಾಗಿಲ್ವೋ. ಎಲ್ಲ ಜನ್ಮಗಳಲ್ಲಿ ಚಾಕ್ರಿ ಮಾಡೋದು ಚೆನ್ನಾಗಿರುತ್ತಾ? ಪ್ರಜೆಗಳಿಗೆ ಪ್ರಜೆಗಳಾಗೋದಂದ್ರೆ ಜ್ಞಾನ ಗುಣ ಶಕ್ತಿಗಳ ಸಂಪಾದನೆ ಝೀರೋ, ಅಂದ್ರೆ ಧಾರಣೆಯಲ್ಲಿಲ್ಲ. ನೀವು ಕೇಳ್ಬೋದು, ಅದಿತ್ತಂದ್ರೆ ಏನ್ ಪಡ್ಕೊಳ್ಳೋದು? ರೂಟೀನ್ ಏನೋ ಬಂದೆ ಓದೆ ನಾನು ಒಂದು ಬೀಕೆ ಅಂತ ಅಂದ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲಿವರೆಗೂ ನೀವು ಜ್ಞಾನನ ಗುಣ ಶಕ್ತಿಗಳನ್ನ ವ್ಯವಹಾರದಲ್ಲಿ ತಂದು ಸತ್ ಕರ್ಮಗಳನ್ನು ಮಾಡಲು ಬಹುಕಾಲ ಪುಣ್ಯ ಕರ್ಮಗಳ ಖಾತೆ ಇಲ್ವೋ, ನೀವು ಸಾವುಕಾರ ಪ್ರಜೆನೂ ಆಗಕ್ಕಾಗಲ್ಲ. ಮಾಸಿಕ ಗರ್ ನೈ ಹೈ ಸಾವುಕಾರ ಪ್ರಜಾ. ಸಾವುಕಾರ ಪ್ರಜೆಗಳು ಸಾವುಕಾರರಾಗ್ಲಿಕ್ಕೇನೆ ಲೌಕಿಕದಲ್ಲೇನು ಹೇಳ್ತಾರೆ, ಬಹಳ ದಾನ ಪುಣ್ಯ ಮಾಡಿ ಬಂದಿದ್ದಾರೆ ರೀ, ಒಳ್ಳೆ ಕೆಲಸ ಮಾಡಿ ಬಂದಿದ್ದಾರೆ, ಅದಕ್ಕೆ ಹಿಂಗಾಗಿದ್ದಾರೆ ಅಂತಾರೆ, ಬರೀ ಸಾವುಕಾರ ಆಗಕ್ಕೆ. ಇಲ್ಲಿ ನೀವು ನೋಡ್ಕೊಳ್ಳಿ, ಪ್ರತಿದಿನ ಎಷ್ಟು ಸತ್ಕರ್ಮಗಳನ್ನ ಮಾಡಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ದೀರಾ ನಿಮ್ಮ ಮನೆಯಲ್ಲಿ, ಅದೂ ನೀವು ವ್ಯರ್ಥ ಮಾಡಿದ್ರಿ, ಸಾಧಾರಣವಾಗಿದ್ರಿ, ನೀವೇನು ಸಂಪಾದನೆ ಮಾಡಲಿಲ್ಲ, ಅದು ತಿಳ್ಕೊಂಡ್ಬಿಡಿ. ऐसे ही टाइम पास कर दिया घर में, काम काज खान पान सोना जागना, ಟೈಮ್ तो ವೇಸ್ಟ್ ಗಯಾ, ಖಜಾನ ವೇಸ್ಟ್ ಗಯಾ. ಇಲ್ಲಿ ಸಾವುಕಾರನೂ ಆಗಕ್ಕಾಗಲ್ಲಲ್ಲ, ಹೆಂಗೆ? ಯಾಕೆಂದ್ರೆ ಇಡೀ ಸೃಷ್ಟಿ ನಾಟಕ ಕರಂ ಬೌಂಡೆಡ್, ಕರ್ಮದ ಬಹುದೊಡ್ಡ ಕಾಯ್ದೆ ಸೃಷ್ಟಿಯಲ್ಲಿ ಆಯಾಯ ಸಮಯಕ್ಕೆ ತಕ್ಕಂತೆ ಅದದು ಫಲ ಪ್ರತಿಫಲದ ಮೇಲೆ ಸೃಷ್ಟಿ ನಡೀತಿದೆ. ಇದು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗಬೇಕು. ಬಾಬಾವ್ರ ಮಕ್ಕಳಾದ್ಮೇಲೆ ಪ್ರತಿ ಹೆಜ್ಜೆಯಲ್ಲಿ ನಾನು ಮಾಡೋ ಕೆಲಸದ ಹಿಂದೆ ನನ್ನ ಸಂಕಲ್ಪದ ಹಿಂದೆ ನನ್ನ ಭಾವನೆ, ಪ್ರತಿ ವ್ಯಕ್ತಿ ಹತ್ರನೂ ವ್ಯವಹರಿಸೋದು, ನಾನು ನೋಡೋದು, ಮಾತಾಡೋದ್ರ ಹಿಂದೆನೂ ನಾನು ಏನು ಮಾಡ್ತಿದ್ದೀನಿ ಅದು ನನಗೆ ಎಚ್ಚರ ಇರಬೇಕು. ಇಲ್ಲಾಂದ್ರೆ ಎಲ್ಲ ನುಕ್ಸಾನ್ ಖಾತೆ. ಎಲ್ಲ ಜನ್ಮಗಳಲ್ಲಿ ಕೆಲಸ ಮಾಡಕ್ಕೆ ರೆಡಿ ಇರಬೇಕು ಅಷ್ಟೆ, ಕೂಲಿ ಮಾಡಕ್ಕೆ. ಖಾಲಿ ಖಾತ ಅಂದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಭಗವಂತನೂ ನಿಮಗೇನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವರು ಲಾ ಮೇಕರು, ಲಾ ಬ್ರೇಕರ್ ಅಲ್ಲ. ನಿಮ್ಮ ಸೇವೆ ಇತ್ಲಾಗ ಮಾಡಿದ್ರಿ, ಇನ್ನೊಂದು ಕಡೆ ಇನ್ನೊಂದು ಮಾಡಿದ್ರಿ, ಎಲ್ಲ ನೀರಲ್ಲಿ ಹೋಮ ಹಾಕ್ದಂಗೆ ಆಗೋಗ್ಬಿಡು. ಏನು ತುಂಬ ಜಮಾ ಆಯಿತು, ನಾನು ತುಂಬ ಮಾಡಿದ್ದೀನಿ ಅಂದ್ಕೊಳ್ಬೇಡಿ ದಯವಿಟ್ಟು. ಇದು ನುಕ್ಸಾನ್ ಹೆಂಗೆ ಆಗುತ್ತೆ, ಸಂಕಲ್ಪಗಳಲ್ಲಿ ಏನು ಬರುತ್ತೆ, ಎಚ್ಚರ ಇರಬೇಕಲ್ವ. ನಾನು ಪ್ರತಿ ಗಳಿಗೆ ದೃಷ್ಟಿ ವೃತ್ತಿಯಲ್ಲಿನೂ ಕಳ್ಕೊಳ್ತೀವಿ, ಇಲ್ಲ ಪಡ್ಕೋತೀವಿ. ಯಾಕೆ? ನೋಡೋದು ಒಂದು ಕರ್ಮನೆ, ಕೇಳೋದು ಒಂದು ಕರ್ಮನೆ. ನಾನು ಯಾವ ಭಾವದಲ್ಲಿ ಹೆಂಗೆ ಯಾರನ್ನು ನೋಡ್ತಿದ್ದೀನಿ, ಏನು ಮಾಡ್ತಿದ್ದೀನಿ, ಇದು ನಮಗೆ ಎಚ್ಚರ ಇರಬೇಕಲ್ಲ. ಯಾಕೆ? ಕಣ್ಣು ತೆಗೆದಿದೆ, ಕಿವಿ ಡೋರ್ ಇಲ್ಲ,
ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಜಮ ಎಷ್ಟೊಂದು ಬೇಕಲ್ವಾ ಮಕ್ಕಳೇ ಅಂತ ಹೇಳ್ಬಿಟ್ಟು. ಸಮಯದಲ್ಲಿ ಆಗ್ಬಿಡುತ್ತೆ ಹೋಗ್ಬಿಡುತ್ತೆ ಅನ್ನೋದೆಲ್ಲ ಬಾಬಾ ಹೇಳೋದು. ತೋ ಬಹುತ್ ಕಾಲ್ ಕಾ, ಇಲ್ಲಿ ಅಂಡರ್ಲೈನು, बहुत समय का जमा हुआ, बहुत समय चलता है, वर्षा लेने में सभी कहते हैं हम तो लक्ष्मी नारायण बनेंगे, अगर हाथ उठाएंगे कि त्रेता युगी बनेंगे तो कोई नहीं हाथ उठाता ಅಲ್ವಾ. ಯಾರಿಗಾದ್ರೂ ತ್ರೇತಾದಲ್ಲಿ ಹೋಗ್ಲಿ ರಾಮ ಆಗ್ಲಿ ಅಂದ್ರೂ ಅಯ್ಯೋ ಬೇಡ ನಂಗೆ ಲಕ್ಷ್ಮೀನಾರಾಯಣ, और लक्ष्मी नारायण बनेंगे ये तो सब हाथ उठाते हैं. अगर बहुत समय का जमा का खाता होगा तो पूरा वर्षा मिलेगा, अगर थोड़ा सा जमा होगा तो फुल वर्षा कैसे मिलेगा. इसलिए सर्व खजाने को जितना जमा कर सको उतना अभी से जमा करो, हो जाएगा आ जाएंगे, गे नहीं करो, करना ही है, यह है दृढ़ता. अमृत वेले जब बैठते हो अच्छी रीति अच्छी स्थिति में बैठते हैं तो दिल ही दिल में बहुत वायदे करेंगे, ये करेंगे कमाल करके ही दिखाएंगे, ये तो बहुत अच्छी बात है, लेकिन क्या करो. बाबा ಹೇಳೋದು बहुत अच्छी बात है, लेकिन श्रेष्ठ संकल्प करते हो, संकल्प तो करते हो, लेकिन बाप दादा कहते इन सब वायदों को कर्म में लाओ. ನೀವೇನೇನೋ ನನ್ನ ಹತ್ರ ಪ್ರಾಮಿಸ್ ಮಾಡ್ತಿರೋ ಇದು ಎಲ್ಲವನ್ನ, ಬಾಬಾ ನಾನು ಹಿಂಗೆ ಮಾಡ್ತೀನಿ ಇದು ಮಾಡ್ಬಿಡ್ತೀನಿ, ನಾನು ಇನ್ನೊಂದು ಶೋ ಮಾಡಿಬಿಡ್ತೀನಿ, ಅದು ಅಷ್ಟು ದೊಡ್ಡ ಕೆಲಸ ಮಾಡಿಬಿಡ್ತೀನಿ, ಇದೆಲ್ಲ ಏನು ಹೇಳ್ತಿರಲ್ಲ ಅದೆಲ್ಲ ಕರ್ಮದಲ್ಲಿ ತನ್ನಿ. ಡೈಲಿ ಸಂಕಲ್ಪ ಮಾಡ್ತೀರ ನಿಮ್ಮ ಪ್ರತಿ ನೀವು, ಆದರೆ ಎಷ್ಟು ಸ್ವರೂಪದಲ್ಲಿ ಬರುತ್ತೆ ಅದರ ಚೆಕಿಂಗ್ ಇರಲಿ. ಯಾಕೆಂತಂದರೆ ಜಮಾ ಆಗ್ಬಿಡುತ್ತೆ ಅಂದ್ರೆ ಆಗಲ್ಲ, ಬಟ್ ಮಾಡಲೇಬೇಕು ಅನ್ನೋದು ನಿಮ್ಮ ಕೈಲಿದೆ. ಪಡ್ಕೊಳ್ಳೋದು ಕಳ್ಕೊಳ್ಳೋದು ಚಾಬಿ ನಿಮ್ಮ ಕೈಲಿದೆ, ನೀವೇನಾದರೂ ಮಾಡ್ಬೋದು. ಏನಂತೀರಿ? ಇದು ನಮಗೆ ತುಂಬ ಅಟೆನ್ಷನಲ್ಲಿ ಬೇಕಲ್ವಾ ನಾನೇನು ಮಾಡ್ಬೇಕಂತೇಳಿ. ಅಮೃತ ವೇಳೆಯಿಂದನೇ ನಮ್ಮ ಚೆಕ್ಕಿಂಗ್ ಶುರುವಾಗಬೇಕು. ನಾನು ರಿಯಲಿ ಬಾಬೋರು ಏನು ಬಯಸ್ತಾರೆ ಹಂಗೆ ನಾನು ಇದೀನ ಅಥವಾ ಇಲ್ವಾ ಅನ್ನೋದು ತುಂಬ ಅವಶ್ಯಕ ನೋಡ್ಕೊಳ್ಳೋ ಮಾತು ಅಲ್ವಾ. तो बाबा ಹೇಳ್ತಿರೋದು सिर्फ वायदा नहीं करो, लेकिन जो भी वायदे करते हो वो मन वचन और कर्म में लाओ. बच्चे बहुत अच्छे संकल्प करते, बाप दादा उस समय खुश होते क्योंकि हिम्मत तो रखते हैं ना, ये बनेंगे ये करेंगे, हिम्मत बहुत अच्छी रखती है. तो हिम्मत पर बाप दादा भी खुश होते हैं. ಬಾಬೋರು ಮಕ್ಕಳ ಸಾಹಸ ನೋಡಿ ಯಾವಾಗ ಸಂಕಲ್ಪ ಮಾಡ್ತಾರೆ, ಬಾಬಾ ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಹಿಂಗಿರ್ತೀನಿ ಅಂತ, ಆ ಟೈಮಲ್ಲಿ ನಾನು ಖುಷಿ ಪಡ್ತೀನಿ. ಅಟ್ಲೀಸ್ಟ್ ಒಂದು ಸಾಹಸದ ಸಂಕಲ್ಪ ಆದರೂ ಮಾಡ್ತಿದ್ದಾರಲ್ಲ ಅಂತ, ಒಳ್ಳೇದು ಮಾಡ್ತಿದ್ದಾರಲ್ಲ ಅಂತ. ಬಟ್ ಆದರೆ ನೀವೇನು ಸಂಕಲ್ಪ ಮಾಡಿ ನನಗೆ ಹೇಳ್ತಿರೋ ಅದನ್ನು ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದ ಧಾರಣೆಯಲ್ಲಿ ತನ್ನಿ. ಇದು ಮುಖ್ಯ ಮಾತು. ಏಕೆ ಡ್ರಾಮಾದಲ್ಲ ಕರ್ಮ. वायदे करने वाले तो बहुत है, लेकिन निभाने में नंबरवार हो जाते हैं. तो संकल्प और कर्म को प्लान और प्रैक्टिकल दोनों को समान बनाओ. बना सकते. बिजनेस वाले आए हैं ना, बिजनेस वाले तो बिजनेस करना जानते हैं, जमा करना जानते हैं, और इंजीनियर वैज्ञानिक भी प्रैक्टिकल में काम करते हैं ना. और जो रूरल है बाप दादा उन्हों को रूलर कहते हैं, क्योंकि अगर ये सेवा नहीं करते तो कोई नहीं चल पाते. तो तीनों ही विंग जो आए हैं वो कर्म करने वाले हैं ना, सिर्फ कहने वाले नहीं करने वाले. ಮೂಲ ಮಾತು, ನೀವೇನು ಪ್ರಾಮಿಸ್ ಮಾಡ್ತಿರೋ ಅದನ್ನ ಕರ್ಮದಲ್ಲಿ ತರೋರು, ಸ್ವರೂಪದಲ್ಲಿ ತರೋರೇನೆ ಏನಾಗೋದು. ಯಾರು ಏನೇನು ಬಾಬನಿಗೆ ಹೇಳ್ತಿರಲ್ಲ ಅದನ್ನ ಕರ್ಮದಲ್ಲಿ ಸ್ವರೂಪದಲ್ಲಿ ಬರೋರೇನೆ ನಂಬರ್ 1, ತರೋದ್ರಲ್ಲೇನೆ ನಂಬರ್ 1. ಸಂಕಲ್ಪ ಮಾಡೋದ್ರಲ್ಲೆಲ್ಲ ನಂಬರ್ 1, ನಿಭಾಯಿಸೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ. ನಂಬರ್ 1 ರೋಜ. ಎಲ್ಲಿ ರಾಜ ಎಲ್ಲಿ
ಪ್ರಜೆಗಳು ಪ್ರಜೆ ಕೆಲಸ ಮಾಡೋರು ಏನಕ್ಕೆ ನಿಭಾಯಿಸೋದ್ರಲ್ಲಿ ಅಂತರ ಆಗೋಯ್ತು. ಅದಕ್ಕೆ ನೀವೇನು ಸಂಕಲ್ಪ ಮಾಡ್ತಿರೋ, ಅಂಡರ್ಲೈನ್ ಮಾತು ಹೇಳ್ತಿದ್ದಾರೆ ಮನೆಯಲ್ಲಿ, ಅಟೆನ್ಷನ್ ಪ್ಲೀಸ್. ಸಂಕಲ್ಪನ ಕರ್ಮದಲ್ಲಿ ಪ್ಲಾನ್ ಅನ್ನ ಪ್ರಾಕ್ಟಿಕಲ್ ತನ್ನಿ. ಎಲ್ಲರಿಗೆ ಪ್ಲಾನ್ ಇದೆಯೋ ಇಲ್ವೋ ನಿಮ್ಮೆಲ್ಲರಿಗೆ? ನಾನು ಮಾಡಬೇಕು ಆಗಬೇಕು ಅಂತೇಳಿ ಇದೆಯಲ್ಲ, ಮಾಡ್ರಿ. ಬಿಸ್ನೆಸ್ ಅವರು ಇರಲಿ, ಇಂಜಿನಿಯರ್ ಸೈಂಟಿಸ್ಟ್ ಇದ್ದಾರೆ ಬಾಬಾ ಅವ್ರ ಮುಂದೆ, ಗ್ರಾಮೀಣ ಪ್ರದೇಶದವರು ಇದ್ದಾರೆ, ಅವ್ರಿಗೆ ಬಾಬಾ ರೂರಲ್ ಅಂದರೆ ನೀವು ಎಷ್ಟು ಕಷ್ಟಪಟ್ಟು ಹಳ್ಳಿಯವರು ಎಲ್ಲರೂ ತನ್ನ ಶ್ರಮ ವಹಿಸಿದ್ದಕ್ಕೆ ಎಲ್ಲರೂ ಊಟ ಮಾಡ್ತಿದ್ದಾರೆ ತಾನೆ. ಅವರೂ ಎಲ್ಲ ಬಂದ್ಬಿಟ್ಟು ದಿಲ್ಲಿಯಲ್ಲಿ ಕೂತ್ಕೋಬೇಕಂದ್ರೆ ಇನ್ನು ಊಟ ಹಾಕವ್ರು ಯಾರು? ಅದಕ್ಕೆ ಹೇಳ್ತಿದ್ದಾರೆ ದೇಶಕ್ಕೆ ಎಷ್ಟು ನಿಮ್ಮ ಅವಶ್ಯಕತೆ ಮಕ್ಕಳೇ, ನೀವೆಷ್ಟು ಕಷ್ಟಪಡ್ತೀರಾ. ಬಟ್ ಆದರೆ ಸ್ವಯಂ ನನ್ನ ಮೇಲೆ ನನಗೆ ಶಾಸನ ಇರಬೇಕು ಅಂದರೆ ಅರ್ಥ ಏನು? ಪರಮಾತ್ಮ ಏನು ಹೇಳ್ತಾರೋ ಅದೆಲ್ಲ ಕರ್ಮದಲ್ಲಿ ಬರಬೇಕು. ನನ್ನ ಮೇಲೆ ನಾನು ಶಾಸನ ಮಾಡೋದಂದ್ರೆ ನಾನು ಸಂಕಲ್ಪ ಮಾಡದೆ ಅದು ಮಾತು ಕರ್ಮ ಸಂಬಂಧದಲ್ಲಿ ಬರಬೇಕು. ಮತ್ತೆ ಹೆಂಗೆ ಬಾಬಾವ್ರು ಹೆಂಗೇನು ಹೇಳ್ತಾರೋ ಹಂಗೆ ಆ ರೀತಿಯಲ್ಲಿ ಬರ್ಬೇಕು. ನಾನು ನನ್ನ ಮನ್ಸಿಗೆ ಬಂದಂಗಲ್ಲ, ನನ್ನ ಮನ್ಸಿಗೆ ಬಂದಂಗೆ ರೀತಿ ನೀತಿಗಳಲ್ಲ. ಇಲ್ಲಿ ಎಚ್ಚರವಾಗಿರ್ಬೇಕಾಗುತ್ತೆ. तो बाप दादा के पास हर एक बच्चे के वायदों का फाइल है. वतन में वायदों का फाइल रखने के लिए अलमारी या जगह और जगह की बात नहीं है. कभी कभी बाप दादा अपने अलौकिक टीवी अचानक खोलते हैं, सदा नहीं खोलते, कभी कभी खोलते हैं तो सब सुनने में आता है. जो आपस में बोलचाल है ना वो भी सुनते हैं. इसलिए बाप दादा कहते हैं व्यर्थ को जमा के खाते में जमा करो. ಫೈನಲ್ ಆರ್ಡರ್ ಏನಂತೂ ತಂದೆ ಹೇಳ್ತಿರೋದು, ನೀವು ಮಕ್ಕಳು ವತನದಲ್ಲಿ ನಿಮ್ಮೆಲ್ಲರದು ಫೈಲ್ ಇದೆ. ಏನು ಫೈಲು? ನೀವು ಯಾವಾಗ ಏನೇನು ಪ್ರಾಮಿಸ್ ಮಾಡಿದ್ದೀರಲ್ಲ, ಬಾಬಾ ಹಿಂಗೆ ಮಾಡ್ಬಿಡ್ತೀನಿ, ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ, ಅದೆಲ್ಲ ಇದೆ ನನ್ನ ಹತ್ರ. ಅದನ್ನ ನಾನು ಆಗಾಗ್ಗೆ ತೆಗೆದು ನೋಡ್ತಾ ಇರ್ತೀನಿ. ಈ ಫೈಲ್ಸನ್ನೇ ಈ ಚಿತ್ರಗುಪ್ತರು ಅಂದ್ಬಿಟ್ರೆ ಎಲ್ಲ ಅಲ್ವಾ, ಆಕ್ಯುರೇಟ್ ಫೈಲು. ಪ್ರತಿ ಕರ್ಮದ ಚಿತ್ರ, ಪ್ರತಿ ಸಂಕಲ್ಪದ ಚಿತ್ರ, ಯಾವ ಸಮಯದಲ್ಲಿ ಯಾವ ಸಂಕಲ್ಪ, ಯಾವ ಕರ್ಮ, ಯಾರ ಜೊತೆ ಯಾವ ಸ್ಥಾನದಲ್ಲಿ ಮಾಡಿದೆ, ಇದೆಲ್ಲ ಕ್ಲಿಯರ್ ಆಗಿ ನನ್ನ ಹತ್ರ ಇದೆ ಅಂದ್ರೆ ಅವತ್ತು ಬಾಬಾ ಅದು ಧರ್ಮರಾಜನ್ ತರ ಬಾಬಾ ನೋಡ್ಸಿದ್ರು. ಹಂಗ್ ತಿಳ್ಕೊಳ್ಬೇಡಿ, ಬಾಬಾ ಕ್ಯಾ ಜಾನ್ತಾ ಹೈ, मेरे पास आपका हर कर्म का चित्र है, हर सेकंड का चित्र है. साधारण नहीं समझो. ಪರಮಾತ್ಮ ಅಲ್ವಾ, ಅವರನ್ನು ನಾವು ಹಂಗಿಂಗೆ ಯೋಚನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ನೀವೇನೀಗ ವ್ಯರ್ಥವಾಗಿ ಕಳೀತಿದ್ದೀರಲ್ಲ, ಸಾಧಾರಣದಲ್ಲಿ ಕಳೀತಿದ್ದೀರಲ್ಲ, ಇದನ್ನೇನು ಮಾಡ್ರಿ, ಸಮರ್ಥದಲ್ಲಿ ಪುಣ್ಯದಲ್ಲಿ ಜಮಾ ಮಾಡಿ ವ್ಯರ್ಥ ಸಾಧಾರಣತೆಯನ್ನ ಬಂದ್ ಮಾಡ್ರಿ ಅಂತ. ಏನಂತೀರ? ಬ್ರಾಹ್ಮಣ ಅರ್ಥಾತ್ ಅಲೌಕಿಕ. ಬ್ರಾಹ್ಮಣ ಜೀವನ್ ಕಾ ಮಹತ್ವ ಬಹುತ್ ಬಡಾ ಹೈ. ಇವತ್ತೆಲ್ಲ ಅಕ್ಕಂದ್ರು ಬಂದಿದ್ದೀರಲ್ಲ ಒಂದೇ ಮಾತರಂ, ಆದರೆ ನಿಮಗೆ ಬಾಬು ದೊಡ್ಡ ಜವಾಬ್ದಾರಿ ಕೊಡ್ತಿದ್ದಾರೆ. ಯಾಕೆ ಹೇಳ್ರಿ? ಯಾಕೆ? ಕಳಶ ನಿಮಗೆ ಕೊಟ್ಟಿರೋದು. ಕಳಶ ಕೊಟ್ಟ ಮೇಲೆ ಕಳಶದ ಕಂಡೀಷನ್ನು ಅರ್ಥ ಆಗ್ಬೇಕು. ಜಗತ್ತಿಗೆ ನೀವು ಪರಮಾತ್ಮನ ಖಜಾನೆಗಳನ್ನು ಹಂಚಬೇಕಂದ್ರೆ ಜವಾಬ್ದಾರಿ ನಿಮಗೆ ಕೊಟ್ಟಿರೋದ್ರಿಂದ ನಿಮ್ಮ ಹತ್ರ ಎಷ್ಟು ಜಮಾ ಇದೆ ಕೊಡಕ್ಕೆ, ಅಥವಾ ಇಡೀ ದಿನ ನಿಮ್ಮನ್ನು ನೀವು ಬಾಬೋರ್ ಶ್ರೀಮತದ ಮೇಲೆ ನಡೆಸ್ಕೊಳಕ್ಕೆ ತಾಕತ್ತಿಲ್ಲ, ಬಾಬೋರ ಅನುಸಾರ ನಡೆಯೋಕ್ಕೆ ಜ್ಞಾನ ಸರಿ ಇಲ್ಲ, ಅರ್ಥ ಆಗ್ಲಿಲ್ಲ, ಅಥವಾ ಅದಕ್ಕೆ ತಕ್ಕಂತೆ ಗುಣಗಳೇ ಇಲ್ಲ ಅಂದ್ರೆ ಕೊಡೋದೇನು ಜಗತ್ತಿಗೆ? ಅಣ್ಣಂದಿರ್ಲಿ ಅಕ್ಕಂದಿರ್ಲಿ, ಬಟ್ ಇವತ್ತು ಒಂದೇ ಮಾತರಮಲ್ಲ, ಮದರ್ಸ್ ಡೇ. ಅದಕ್ಕೆ ನೀವು ನೋಡ್ಕೊಳ್ಬೇಕು, ಯಾವಾಗ ಫಸ್ಟ್ ನಮ್ಮನ್ನು ಇಟ್ಟಿದ್ದಾರೆ ಬಾಬವರು, ಅದಕ್ಕೆ ತಕ್ಕಂತೆ ನಾನು ಖಜಾನೆಗಳನ್ನ ಜಮಾ ಮಾಡಬೇಕಾಗುತ್ತೆ. ಲೌಕಿಕದಲ್ಲಿ ಒಂದು ತಾಯಿ ತನಗೇನು ಕಡಿಮೆ ಇದ್ರೂ ಮಕ್ಕಳಿಗೆಲ್ಲ ಜಮಾ ಮಾಡಿ ಇಡುತ್ತೆ.
ಅವರಿಗೆಲ್ಲ ಫಸ್ಟ್ ಕೊಟ್ಟು ಅವ್ರು ತೃಪ್ತಿ ಆದ್ಮೇಲೆ ತನಗಿದೆಯೋ ಇಲ್ವೋ ಆಮೇಲೆ ನೋಡ್ಕೊಳುತ್ತೆ. ಹೌದ್ ತಾನೆ? ಹಂಗೆ ತಾನೆ ಈ ಸೂಕ್ಷ್ಮ ಖಜಾನೆಗಳ ಮಾತು. ಆ ಜವಾಬ್ದಾರಿ ಇದೆಯಾ ವಿಶ್ವ ಎಲ್ಲ ನನ್ನ ಮಕ್ಕಳು ಅಂತ ಮೊನ್ನೆ ಹೇಳ್ಬಿಟ್ರೋ ಇಲ್ವೋ ಬಾಬಾ? ಮಕ್ಕಳೇ ಹಳೆ ಪ್ರಪಂಚನೂ ನಂದೇ, ವಸ್ತುನು ನಂದೇ, ಎಲ್ಲ ನನ್ನ ಮಕ್ಕಳಲ್ವಾ ಅಂತ. ಇದು ನನ್ನ ಮನೆ ಅಂತ. ಈಗ ಮನೆಯಲ್ಲಿ ನಾವೆಲ್ಲ ಇದ್ದೀವಿ ಅಂದ್ರೆ ಇದು ಪರಿವಾರ. ಪರಿವಾರದಲ್ಲಿ ಒಬ್ರು ಅಳ್ತಿದ್ದಾರೆ, ಒಬ್ರು ಇನ್ನೇನೋ ಮಾಡ್ತಿದ್ದಾರೆ ಅಂದ್ರೆ ಅದು ಸಹನೆ ಆಗದೆ ಇರೋ ವಿಷಯ. ನಿಮ್ಮ ಮನೆಯಲ್ಲಿ ಹೆಚ್ಚು ಕಡಿಮೆ ಆಗಲಿ, ನಿಮ್ಮ ಮಕ್ಕಳಿಗೆ ಎಷ್ಟು ಕಷ್ಟ ಆಗುತ್ತೆ, ನಿಮಗೆ ನಿದ್ದೆ ಬರ್ತದ? ಪ್ರಪಂಚದವ್ರ ಕತೆ ಏನು? ಅದು ಯೋಚನೆ ಆದರೂ ಇದೆಯಾ? ಅದು ನಮ್ಮನೆ ನಮ್ಮ ಮಕ್ಕಳಷ್ಟೇ ಸಾಕು, ನಮ್ದು ಆಸ್ತಿ ಎಲ್ಲ ಅಲ್ಲಿಗೋಸ್ಕರ ಕೂಡಿಟ್ಟೆ. ವಿಶ್ವ ಕಲ್ಯಾಣಕ್ಕೆ ಏನು ಮಾಡ್ತಿದ್ದೀರಾ ನೀವು? ಎಷ್ಟು ಟೈಮ್ ಕೊಡ್ತಿದ್ದೀರಾ? ಎಷ್ಟು ಯೋಚನೆ ಮಾಡ್ತಿದ್ದೀರಾ? ಎಷ್ಟು ತನು ಮನ ಧನ ಸಫಲ ಮಾಡ್ತಿದ್ದೀರಾ ಸೇವೆಗೆ? ಇದೆಲ್ಲ ನಿಮ್ದು ಲೆಕ್ಕ ಹಾಕ್ತಾರೆ ಬಾಬವರು. ಸುಮ್ಮನೆ ಸುಳ್ಳು ಹೇಳ್ಬಿಟ್ರೆ ಬಾಬಾ ನೀನೇ ನಂದು, ನೀನೇ ಪ್ರಾಣ, ಬರೀ ಸುಳ್ಳು. ಹಂಗಿರ್ಬಾರ್ದಲ್ಲ. ಪ್ರಾಕ್ಟಿಕಲಿ ಎಷ್ಟಿದ್ದೀನಿ ನೋಡ್ಕೋಬೇಕು. ಯಾಕೆಂದ್ರೆ ಭಕ್ತಿಯ ಸಂಸ್ಕಾರ ಭಾರತವಾಸಿಗಳಿಗೆ ನಮಗೆಲ್ಲ ತುಂಬ ಇದೆ ಅಲ್ವಾ? ಎಲ್ಲ ನೀನೇ ಅಂತ ಹೇಳ್ಕೊಂಡೇ ಬಂದಿದ್ದು ಸುಳ್ಳು. 63 ಜನ್ಮ, ಅದಕ್ಕೆ ಎಕ್ಸ್ಕ್ಯೂಸ್ ಇದೆ, ಯಾಕೆಂದ್ರೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಎಕ್ಸ್ಕ್ಯೂಸ್ ಇಲ್ಲ, ಯಾಕೆಂದ್ರೆ ನಿಮಗೆ ಬಾಬಾ ಯಾರಂತ ಗೊತ್ತು, ಹೆಂಗ್ ನಡಿಬೇಕಂತ ಗೊತ್ತಿದೆ, ಸರಿ ಇರ್ಬೇಕಲ್ವಾ? ಮೂಲ ಮಾತು ಅದಕ್ಕೆ ಹೇಳ್ತಿರೋದು. ಬ್ರಾह्मण अर्थात अलौकिक ब्राह्मण जीवन का महत्व बहुत बड़ा है, प्राप्तियां भी बहुत बड़ी है, सम्मान भी बहुत बड़ा है. संगम के समय पर बाप का बनना ये बड़े ते बड़े पदम गुणा भाग्य है. इसलिए बाप दादा कहते हैं हर खजाने का महत्व रखो. जैसे दूसरों को भाषण में संगम युग की कितना महिमा सुनाते हो. 4 ಮಾತು ಹೇಳ್ತಿದ್ದಾರೆ ಬಾಬುರು. ಬ್ರಾಹ್ಮಣರಂದ್ರೆ ನೀವು ಅಲೌಕಿಕ, ಲೌಕಿಕ ಅಲ್ಲ. ಅಂದ್ರೆ ಲೌಕಿಕ ಅಂದ್ರೆ ದೇಹಾಭಿಮಾನ. ದೇಹಾಭಿಮಾನನೇ ಒಂದು ದೊಡ್ಡ ವಿಕಾರ, ಅದರಿಂದ ಎಲ್ಲ ವಿಕಾರಗಳು 10. ಇದರಲ್ಲಿ ಯಾವುದೇ ಬಂದ್ರೂ ನೀವು ತಿಳ್ಕೊಳ್ಳಿ, ನೀವು ಲೌಕಿಕತೆಯಲ್ಲಿದ್ದೀರಾ, ಬಿಕೆ ಅಲ್ಲ ಅಂತ. ಆ ಸೆಕೆಂಡಿಗೆ ಬಿಕೆ ಅಲ್ಲ. ಅಂಡ್ ಬಾಬಾ ಏನ್ ಹೇಳ್ತಾರೆ, ಬ್ರಾಹ್ಮಣ ಜೀವನ ಇದು ಈಶ್ವರೀಯ ಜೀವನ. ಇದಕ್ಕೆ ತುಂಬಾ ದೊಡ್ಡ ಬೆಲೆ ಇದೆ, ಮಹತ್ವ ಇದೆ. ಈ ಜೀವನದ ಪ್ರಾಪ್ತಿಗಳು ತುಂಬಾ ದೊಡ್ಡದು, ಯಾಕೆಂದ್ರೆ ಈಶ್ವರನಿಂದ ಡೈರೆಕ್ಟ್ ಪ್ರಾಪ್ತಿಗಳು. ಅದಕ್ಕೆ ಈ ಪ್ರಾಪ್ತಿಗಳು ತುಂಬಾ ದೊಡ್ಡದು. ಮತ್ತೆ ನಿಮಗೇನು ಸ್ವಮಾನದ ಪೊಸಿಷನ್ ಕೊಟ್ಟಿದ್ದೀನಲ್ಲ, ನಿಮಗೇನು ಮರ್ಯಾದೆ ಅಂತ ತಿಳ್ಕೊಳ್ಳಿ, ಮಾನ್ ಶಾನ್, ನಿಮಗೆ ಸ್ವಮಾನ ಕೊಟ್ಟು ಒಂದು ಜಾಗ ಕೊಟ್ಟು ಒಂದು ಸೀಟ್ ಕೊಟ್ಟಿದ್ದೀನಿ, ಅದು ತುಂಬ ದೊಡ್ಡದು. ಸ್ವಮಾನ್ ಬಹುತ್ ಬಡ ಏನಾ. ಭಗವಾನ್ ಕೆ ಟೈಟಲ್ ಉಸ್ಕೆ ಮಹಿಮಾ ಮೇ ಮಾಸ್ಟರ್ಸ್. ಸ್ವಮಾನ ಏನೋ ಪರಮಾತ್ಮನ ಮಹಿಮೆ, ಅವನ ಟೈಟಲ್ಸ್ ಏನಿದೆ ಅದರಲ್ಲಿ ಮಾಸ್ಟರ್ಸ್. ಅವ್ರು ತನ್ನ ಸೀಟ್ ಕೊಟ್ಟು ಕೂರಿಸಿರುವಾಗ ಆ ಸೀಟನ್ನ ಮಿಸ್ಯೂಸ್ ಮಾಡಂಗಿಲ್ಲ. ಆ ಪವರ್ಸು, ಆ ಗುಣಗಳು, ಆ ಜ್ಞಾನನ ನೀವು ಮಿಸ್ಯೂಸ್ ಮಾಡಂಗಿಲ್ಲ, ವೇಸ್ಟು ಮಾಡಂಗಿಲ್ಲ. ಇದು ಕಂಡೀಷನ್ನು. ಅದಕ್ಕೆ ಸ್ವಮಾನ ತುಂಬ ದೊಡ್ಡದು, ಸಂಗಮ ಯುಗದ ಸಮಯ ದೊಡ್ಡದು. ಪರಮಾತ್ಮ ಜಗತ್ತಿಗೆ ಬಂದಿರುವಾಗ ನೀವು ಅವ್ರ ಮಗುವಾಗಿದ್ದೀರಲ್ಲ, ಇದು ಬಹು ದೊಡ್ಡ ಸೌಭಾಗ್ಯದ ಮಾತಂತ ಹೇಳ್ತಿದ್ದಾರೆ ಬಾಬು. ಪರಮಾತ್ಮನ ಮಕ್ಕಳಿಗೆ ಯಾರೆಲ್ಲ ಬೀಕಿ ಆಗ್ತಾರೆ ಅವರು ಜಗತ್ತಲ್ಲಿ ಬಹುದೊಡ್ಡ ಭಾಗ್ಯವಂತರು. ಅದಕ್ಕೆ ಬಾಬಾ ಹೇಳೋದು, ನೀವು ಯಾವಾಗ ಭಾಗ್ಯವಂತರಂದ್ರೆ ನೀವು ಭಾಗ್ಯ ಮಾಡ್ಕೊಳಕ್ಕೇನು ಖಜಾನೆ ಕೊಟ್ಟಿದ್ದೀನಲ್ಲ ಅದ್ರ ವ್ಯಾಲ್ಯೂ ಇಟ್ಕೊಳ್ಳಿ ಮಕ್ಕಳೇ ಅಂತಿದ್ದಾರೆ ಬಾಬು. ದೊಡ್ಡ ಬೆಲೆ ಇರ್ಬೇಕು ನಿಮಗೆ. ಯಾಕೆಂದ್ರೆ ನೀವೇನೆ ಸಂಗಮ ಯುಗ ತುಂಬಾ ಮಹಿಮೆ ಹೇಳ್ತೀರಾ. ಅಯ್ಯೋ ಭಗವಂತ ಬಂದ್ಬಿಟ್ಟಿದ್ದಾರೆ, ಎಲ್ಲ ಕೊಡಕ್ ಬಂದ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಏನು ಹೇಳ್ತೀರಾ. ನೀವು ಫಸ್ಟ್ ತಗೊಳ್ರಲ್ಲ, ಸಮಯ ಸದುಪಯೋಗ ಮಾಡ್ಕೊಳ್ಳಿ ಅಂತ. अगर आपको कोई टॉपिक देवे कि संगम युग की महिमा करो तो कितना समय कर सकते हो? 1 घंटा कर सकते हो ना? टीचर्स बोलो, जो कर सकता है वो हाथ उठाओ. तो जैसे दूसरों को महत्व सुनाते हो, महत्व जानते हो, ये तो बहुत अच्छा. बाप दादा ऐसे नहीं कहेंगे कि जानते नहीं है. जब सुना सकते हो तो जानते, तब तो सुनाते हैं. सिर्फ है क्या
कि मर्ज हो जाता है। इमर्ज रूप में स्मृति रहे, वो कभी कम हो जाता कभी ज्यादा. ಬಾಬಾ ಹೇಳೋದು ಟೈಮ್ ವ್ಯಾಲ್ಯೂ ಎಷ್ಟು ಚೆನ್ನಾಗಿ ನೀವು ಮಕ್ಕಳಿಗೆ ಗೊತ್ತಂದ್ರೆ, ಒಂದೊಂದು ಗಂಟೆ ಭಾಷಣ ಮಾಡಿ ಅಂದ್ರೆ ಮಾಡ್ತೀರಲ್ಲ, ಎಲ್ಲರೂ ಕೈ ಎತ್ತುತ್ತಿದ್ದಾರೆ. ಎಲ್ಲರಿಗೂ ಗೊತ್ತಿದೆಯಲ್ಲ ಸಂಗಮ್ ಯುಗ ಅಂದ್ರೆ ಏನೇನು ಹೇಳ್ಬೇಕಂತ ಗೊತ್ತಾ? ಅಕ್ಕಂದ್ರಿಗೆ ಎಲ್ಲರಿಗೂ ಗೊತ್ತು, ಅಣ್ಣಂದ್ರಿಗೆ ಎಲ್ಲರೂ ಹೂ ಅಂತಿಲ್ಲ ನೋಡ್ರಿ. ಅಂದ್ರೆ ಹೇಳಕ್ ಬರಲ್ವಾ ಸಂಗಮ ಯುಗ ಏನು, ಇದರ ಬೆಲೆ ಏನು, ಇದರ ಲಾಭ ಏನು, ಇಲ್ಲಿ ಯಾರು ಬಂದಿದ್ದಾರೆ ಸಂಗಮ ಯುಗದಲ್ಲಿ, ಈ ಯುಗದ ಮಹತ್ವ 4 ಯುಗಗಳಿಗಿಂತ ಎಷ್ಟು ಶ್ರೇಷ್ಠ. ಇವತ್ತೆಲ್ಲ ನೀವು ಬರಿಬೇಕು ಭಾಷಣನ, ಅಕ್ಕಂದ್ರ ಅಣ್ಣಂದ್ರು ಎಲ್ಲ ಭಾಷಣ ಬರೀರಿ. ಸಂಗಮ ಯುಗದ ಬಗ್ಗೆ ನನಗೆ ಎಷ್ಟು ಗೊತ್ತು. 1 ಗಂಟೆ ನಾನು ಯಾರಿಗಾದ್ರೂ ಹೇಳಕ್ಕಾಗುತ್ತಾ? 1 ಗಂಟೆ ಸಮಯದ ವ್ಯಾಲ್ಯೂ ಏನು, ರೈಟ್? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಮಕ್ಕಳಿಗೆ ಏನಂದ್ರೆ ಎಲ್ಲ ಗೊತ್ತಿದೆ, ಗೊತ್ತಿರೋದಕ್ಕೆ ತಾನೇ ಹೇಳ್ತಿರೋದು. ಆದ್ರೆ ಮರ್ಜಾಗ್ಬಿಡುತ್ತೆ, ಮರ್ತೋಗ್ಬಿಡ್ತೀರ. ಒಂದ್ಸಾರಿ ಚೆನ್ನಾಗಿ ನೆನ್ಪಿರುತ್ತೆ, ಒಂದ್ಸಾರಿ ಕಡಿಮೆ ನೆನ್ಪಿರುತ್ತೆ. अपना ईश्वरीय नशा इमर्ज रखो. हाँ मैं तो हो गई हो गया नहीं, प्रैक्टिकल में हूँ, ये इमर्ज रूप में हो. ನಾನು ಬಿಕೆ ಅಂತೂ ಆಗ್ಬಿಟ್ಟಿದ್ದೀನಿ, ಆಗೋಯ್ತು ಅನ್ಬೇಡಿ, ಪ್ರಾಕ್ಟಿಕಲ್ ಆಗಿ ಇದೀನ ಅದನ್ನ ನೀವು ನೋಡ್ಕೊಳ್ಳಿ ಮಕ್ಕಳೇ ಅಂತಿದ್ದಾರೆ ಬಾಬು. ಏನು ನಿಮಗೆ ಗೊತ್ತಿದೆ, ಬರೀ ಸಮಯ ಅಲ್ಲ, ಖಜಾನೆಗಳ ಬಗ್ಗೆ ಗೊತ್ತು. ಜ್ಞಾನ ಬರೀ ಜ್ಞಾನದ ಮಾತುಗಳಲ್ಲ, ಬಟ್ ಇದು ಹಣ. ಜ್ಞಾನದ ಸಂಪತ್ತು ಎಲ್ಲಿದೆ ಅಲ್ಲಿ ಸ್ಥೂಲ ಸಂಪತ್ತು ದಾಸಿಯಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಬಟ್ ಆ ಜ್ಞಾನ ಧನ ವ್ಯರ್ಥ ಆಗದಂಗೆ ಧಾರಣೆ ಮಾಡಬೇಕು. ಅದ್ರ ಅಟೆನ್ಷನ್ ಇಟ್ಕೊಂಡು ನಡೀತಿದ್ದೀನ, ಪ್ರಾಕ್ಟಿಕಲ್ ಚೆಕ್ ಮಾಡಿ ಅಂತಿದ್ದಾರೆ ಬಾಬುಗಳು. निश्चय है लेकिन निश्चय की निशानी रूहानी नशा है. तो सारा समय नशा रहे, रूहानी नशा कि मैं कौन हूँ, ये नशा इमर्ज रूप में होगा तो हर सेकंड जमा होता जाएगा. ತಂದೆ ಹೇಳ್ತಿರೋದು ನಿಶ್ಚಯ ಇದೆ ನಿಮಗೆ, ನಿಶ್ಚಯದ ಪೂರ್ಣ ನಿಶ್ಚಯ ಇದ್ರೆ ನಿಶ್ಚಯದ ಪ್ರೂಫ್ ನಶೆ, ನಶೆಯ ಪ್ರೂಫ್ ಖುಷಿ. ಇದೆಲ್ಲ ಕಾಣ್ಬೇಕಲ್ಲ ನಿಶ್ಚಯದಿಂದ. ಇಡೀ ಟೈಮ್ ನಿಶ್ಚಯ ಇರುತ್ತಾ, ಅದನ್ನು ಚೆಕ್ ಮಾಡ್ಕೊಳ್ಬೇಕು ನಾನು ಯಾರು ಅಂತ. ನಾನು ಯಾರು, ಪ್ರತಿ ಗಳಿಗೆ ನನ್ನ ಮೇಲೆ ನನಗೆ, ನಾನು ಬಿಂದು, ನನ್ನ ಲೈಟ್, ನನ್ನ ಮಾಸ್ಟರ್ ಸರ್ವಶಕ್ತಿವಾನ್, ಇಲ್ಲ ಸ್ವದರ್ಶನ್ ಚಕ್ರಧಾರಿ. ಯಾವುದೋ ಒಂದು ಸ್ವಮಾನ ಹಂಗಿರ್ಲಿ, ದೇಹದಿಂದ ಆಚೆ ದೇಹ ಬಾನ, ಚರ್ಮ ಬಾನದಿಂದ ಅಂಟಚಿರಣ ಯಾವುದರ ಆಧಾರದ ಮೇಲೆ ನಿಮಗೆ ನಿಮ್ಮ ಖಜಾನೆಗಳು ಜಮಾ ಆಗಬೇಕು ಅಂತಿದ್ದಾರೆ ಬಾಬವರು. तो आज बाप दादा ने जमा का खाता देखा, क्या देखा? इसलिए आज विशेष अटेंशन दिला रहे कि समय की समाप्ति अचानक होनी है. ये नहीं सोचो कि मालूम तो पड़ता रहेगा, समय पर ठीक हो जाएगा. जो समय का आधार लेता, समय ठीक कर देगा और समय पर हो जाएगा, उसका टीचर कौन हो गया? समय या स्वयं या परमात्मा? कौन है? समय को टीचर बनाने वाले को क्या मिलेगा? परम आत्मा से संपन्न नहीं बन सके और समय संपन्न बनाएगा, इसको क्या कहेंगे? समय आपका मास्टर है या परमात्मा आपका शिक्षक है? कौन है? ನೋಡ್ರಿ, ಒಂದು ಸ್ವಲ್ಪ ನೋಡ್ರಿ, ಇಡೀ ದಿನ ಟೈಮ್ ಎಲ್ಲ ಹೋಗ್ತಿದೆ ಅಂತ. ತಂದೆ ಹೇಳ್ತಿರೋದು, ನಾನು ಎಲ್ಲ ಮಕ್ಕಳ ಎಷ್ಟು ನಿಮ್ಮದು ಪುಣ್ಯ ಜಮಾ ಆಗಿದೆ, ಎಲ್ಲ ಖಜಾನೆಗಳು ಜಮಾ ಆಗಿದೆ, ಅದು ನೋಡಿದ ಮೇಲೆ ನಿಮಗೆ ಅಟೆನ್ಷನ್ ತರಿಸ್ತಿದ್ದೀನಿ ಮಕ್ಕಳೇ. ಸಮಯ ಇದ್ದಕ್ಕಿದ್ದಂಗೆ ಫಿನಿಶ್, ಎಲ್ಲ ಚೆನ್ನಾಗಿರುತ್ತೆ. ಒಂದು ದಿನ ನೆಕ್ಸ್ಟ್ ಡೇ ನೋಡೋಷ್ಟರೊಳಗಡೆ ಎಲ್ಲ ಸಮಾಪ್ತಿಯಾಗಿರುತ್ತೆ. ಹಂಗೆ ತಿಳ್ಕೊಳ್ಬೇಡಿ ಏನೋ ದೊಡ್ಡ ದೊಡ್ಡ ಯುದ್ಧಗಳು ನಡೆದ್ಬಿಟ್ಟು ನಮಗೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ. ಯಾವ ಇಶಾರ ನಿಮಗಿರಲ್ಲ, ಬಟ್ ಹಂಗೆ ಸಮಾಪ್ತಿ ಆಗ್ಬಿಡುತ್ತೆ. ಅದಕ್ಕೆ ಟೈಮಲ್ಲಿ ಸರಿ ಹೋಗ್ಬಿಡ್ತೀನಿ, ಬಾಬಾ ನೋಡು ನಾನು ಮಾಡಿಬಿಡ್ತೀನಿ, ನನಗೆ ಗೊತ್ತಿದೆ ಅನ್ನೋದು ಏನಿದೆ. ಸಮಯದ ಆಧಾರ ತಗೊಳ್ಳೋರು ಸಮಯ ಸರಿ ಮಾಡುತ್ತೆ, ಸಮಯದಲ್ಲಿ ಆಗ್ಬಿಡ್ತೀನಿ ಅನ್ನೋರು
ಅವ್ರು ಆಗಕ್ಕಾದ್ರೂ ಆಗುತ್ತ ಮಕ್ಕಳೇ? ಸಮಯನ ಶಿಕ್ಷಕ ಮಾಡ್ಕೊಳ್ಳೋರಿಗೆ ಸಮಯ ಏನು ತಾಕತ್ ಕೊಡುತ್ತಾ? ಪರಮಾತ್ಮ ಶಿಕ್ಷಕನಾದಾಗ ಅವ್ರು ನನಗೆ ಶಕ್ತಿ ಕೊಡೋದಲ್ದೆ ನನಗೆ ಸಹಯೋಗ ಕೊಡ್ತಾ, ನನಗೆ ಗೈಡ್ ಮಾಡ್ತಾ ನಡೆಸ್ತಾರೆ. ಟೈಮ್ ಏನು ಮಾಡುತ್ತೆ ನಮಗೆ? ಸಮಯ ನಿಮ್ಮ ರಚನೆ ಅಂತಾರೆ ಬಾಬೂರು. ರಚಯಿತನ್ ಬಿಟ್ಟು ರಚನೆಯನ್ನು ಹಿಡ್ಕೊಂಡ್ರೆ ಏನಾದ್ರು ಸಿಗುತ್ತಾ? ಸಾಧ್ಯನೇ ಇಲ್ಲ. तो ड्रामा अनुसार अगर समय आपको सिखाएगा या समय के आधार पर परिवर्तन होगा तो बाप दादा जानते कि प्रारब्ध भी समय पर मिलेगा, क्योंकि समय टीचर है. समय आपका इंतजार कर रहा है, आप समय का इंतजार नहीं करो. वो रचना है, आप मास्टर रचता हो. रचता का इंतजार रचना करे, आप मास्टर रचता समय का इंतजार नहीं करो. और मुश्किल है भी क्या? सहज को स्वयं ही मुश्किल बनाते हो. मुश्किल है ही नहीं, मुश्किल बनाते हो. तो जब बाप कहते हैं जो भी बोझ लगता वो बोझ बाप को दे दो, वो देना नहीं आता है. ಕೇಳ್ತಿದ್ದಾರೆ, बोझ उठाते भी हो, फिर तक भी जाते हो, फिर बाप को लेना भी देते हो. क्या करे, कैसे करे? अपने ऊपर बोझ उठाते ही क्यों है? ಇಂಪಾರ್ಟೆಂಟ್ ಮಾತು ಹೇಳ್ತಾ ಇದ್ದಾರೆ ಬಾಬಾ. ಅಂದ್ರೆ ಸಮಯದ ಪ್ರಾರಬ್ಧ ಟೈಮನ್ನು ಟೀಚರ್ ಮಾಡಿಕೊಂಡಾಗ ಯಾವುದೋ ಒಂದು ಸಮಯದಲ್ಲಿ ನಿಮಗೆ ಪ್ರಾರಬ್ಧ ಸಿಗುತ್ತೆ. ಸತ್ಯ ತ್ರೇತಾಯುಗ ಮಿಸ್ಸಿಂಗ್ ಅಂತ ತಿಳ್ಕೊಳ್ರಿ. ಟೈಮಲ್ಲಿ ಇಟ್ಕೊಂಡು ಯಾರು ಆಮೇಲೆ ನೋಡ್ಕೊಳ್ಳೋಣ ಇಮೇಲೆ ನೋಡ್ಕೊಳ್ಳೋಣ ಅಂತ ಹೋಗ್ತಾರೆ. ಬಾಬಾ ಹೇಳ್ತಾರೆ, ನಾನು ಯಾಕೆ ಪ್ರಾರಬ್ಧ ಕೊಡ್ಲಿ? ಸಮಯನ ಶಿಕ್ಷಕ ಮಾಡ್ಕೊಂಡ್ರಿ, ಸಮಯದಿಂದ ತಗೊಳ್ರಿ ನೀವು. ಸಮಯ ರಚನೆ ತಾನೆ, ತಂದೆ ರಚಯಿತ ತಾನೆ. ಅಂಡ್ ನೀವೂನು ಮಾಸ್ಟರ್ ರಚಯಿತರು. ಟೈಮ್ ನಿಮ್ಮ ಹಿಂದೆ ಬರಬೇಕು. ಟೈಮು ಸಮಯ ನಿಮಗೆ ವೆಯ್ಟ್ ಮಾಡಬೇಕು, ಹಂಗಲ್ಲ ನೀವು ಸಮಯಕ್ಕೆ ವೆಯ್ಟ್ ಮಾಡಿ. ಅಲ್ಲೇನಾದರೂ ಡಮಾರ್ ಅಂದರೆ ಇಲ್ಲಿ ನಾನು ಯೋಗದಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಇಡೀ ಲೈಫ್ ಯೋಗ ಮಾಡಲಿಲ್ಲ, ಅಲ್ಲಿ ಡಮಾರ್ ಅಂದಾಗ ಯೋಗ ನಡೀತಾ? ಅಯ್ಯೋ ಏನಾಗ್ಬಿಡುತ್ತೋ, ನನ್ನ ತಲೆ ಮೇಲೆ ಬೀಳುತ್ತೇನೋ ಅಂತ ಬಂದ್ಬಿಡುತ್ತೆ, ಭಯ ಬಂದ್ಬಿಡುತ್ತೆ. ಅಥವಾ ನನ್ನ ಮೇಲೆ ಡಮಾರ್ ಇಲ್ಲ, ಅಯ್ಯೋ ನನ್ನ ಮಕ್ಕಳು, ನನ್ನ ಮರಿ, ನನ್ನ ಕತೆಗಳು, ನನ್ನ ಮನೆ, ನಂದು ಆಸ್ತಿ ಎಲ್ಲಿ ಡಮಾರ್ ಅಲ್ಲಿ ಡಮಾರ್ ಆಗುತ್ತೋ ಅದು ಯೋಚನೆ ಬರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಯೋಚನೆ ಬರುತ್ತೆ ಹೊರ್ತು ನೀವು ಯೋಗ ಮಾಡೋಕೆ ಸಾಧ್ಯನೇ ಇಲ್ಲ. ಬಾಬುನೇನು ಬರಲ್ಲ, ತುಂಬ ಭಯ ಆಗೋಕೆ ಶುರುವಾಗ್ಬಿಡುತ್ತೆ. ಮಾಡಿರೋ ಕರ್ಮಗಳು ಬಾಬನ ಅನುಸಾರ ನಡಿದೆ, ಹಂಗಿಂಗೆ ನಡ್ಕೊಂಡು ಬಂದಿದ್ರೆ ಅವೆಲ್ಲ ಯಮದೂತರ ಥರ ನಿಮ್ಮನ್ನು ಕೀಳಕ್ಕೆ ಶುರು ಮಾಡುತ್ತೆ. ಒಂದು ಕಡೆ ಕರ್ಮ, ಇನ್ನೊಂದು ಕಡೆ ಭಯ, ಇನ್ನೊಂದು ಕಡೆ ಹೆಚ್ಚು ಕಡಿಮೆಗಳು. ಎಲ್ಲಿ ಯೋಗ ನಡೆಯುತ್ತೆ? ಅದಂತೂ ತುಂಬ ಭಯಾನಕವಾಗಿ ಹೇಳಿದ್ದಾರೆ ಬಾಬವರು. ಲಾಸ್ಟ್ ಸಮಯದಲ್ಲಿ ಭಯಭೀತರಾಗೋದು, ತುಂಬ ಹೆಚ್ಚು ಕಡಿಮೆಗಳ ನೋಡೋದಲ್ಲದೆ ನೀವು ಮಾಡಿರೋ ಕರ್ಮಗಳು ಯಮದೂತರ ಥರ ಒಂದೊಂದು ನರನ ಈ ಸುಟ್ಬಿಟ್ಟು ಯಾರಾದರೂ ಚರ್ಮ ಕಿತ್ತರೆ, ನರಗಳು ಕಿತ್ತರೆ ಎಷ್ಟು ನೋವಾಗ್ಬೋದು, ಆ ತರಹ ಪ್ರತಿ ಸೆಕೆಂಡ್ ನೋವಾಗುತ್ತೆ ಎಂದಿದ್ದಾರೆ. इतना दर्दनाक होगा कर्मों की जब बातें आएंगी, उतना बड़ा पनिशमेंट शरीर में होते हैं. ಶರೀರ ಬಿಟ್ಟ ಮೇಲೆ ಇನ್ನ ಹೇಳಂಗಿಲ್ಲ, ಧರ್ಮರಾಜ ಪಡಾರಂತ ಹೊಡಿತಾನೆ. ಇವೆಲ್ಲ ನೆನಪಿರ್ಬೇಕು. ಡ್ರಾಮಾದಲ್ಲಿ ಏನೇನು ಕರ್ಮ ಅಂಡ್ ಫಲದ ವಿಷಯಗಳೇನಿದೆ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಂಗಿಲ್ಲ. ಇದು ತುಂಬ ಅವಶ್ಯಕವಾಗಿ ಬೇಕಾಗಿರೋ ಮಾತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಿಮಗೆ ಏನಾದರೂ ಪುರುಷಾರ್ಥ ಮಾಡೋದ್ರಲ್ಲಿ ಒಂದಿಷ್ಟು ಕಷ್ಟ ಇದೆ, ಹೊರೆ ಇದೆ, ಪರಿಸ್ಥಿತಿಗಳಿದೆ. ಮಕ್ಕಳೇ ಹೊರೆ ನನಗೆ ಕೊಟ್ಬಿಡಿಯಲ್ಲ ಬಾಬಾ, ಈ ಪರಿಸ್ಥಿತಿ ಇತ್ತಲ್ಲ ಅದಕ್ಕೇನೆ ಸಂಕಲ್ಪ ವೇಸ್ಟ್ ಆಯಿತು, ಹಂಗೆ ನಡೀತು ಹಿಂಗೆ ನಡೀತು, ಅದೆಲ್ಲ ಕತೆ ಯಾಕೆ? ನಿಮ್ಗಾಗಲ್ಲಲ್ಲ ನನಗೆ ಕೊಡಿ. ಒತ್ಕೊಳಕ್ಕಾಗಲ್ಲ ಅಂದರೂ ಹೊರೆ ಒತ್ಕೊಂಡ್ಬಿಡ್ತೀರಾ, ಆಮೇಲೆ ಕಿರ್ಚಿತೀರಾ, ಬಾಬಾ ಏನು ಮಾಡಲಿ, ನಾನು ಮಾಡೋಕ್ಕಾಗ್ತಿಲ್ಲ, ನೋಡು ಹಿಂಗೆ ನಡೀತಿದೆ, ಹಿಂಗಾಗ್ತಿದೆ, ಪ್ರತಿ ಸೆಕೆಂಡ್ ನನಗೆ ಕೊಡಿ ಅಂತಾರೆ. ಭಕ್ತರು ಏನು ಹೇಳ್ತಾರೆ, ಏನು ಪರಿಸ್ಥಿತಿ ಬಂದರೂ ಶಿವಾರ್ಪಣಂ 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 ಅಂತ ಹೋಗ್ತಿರ್ತಾರೆ. ತಿನ್ನೋದ್ರಲ್ಲಿ ಶಿವಾರ್ಪಣಂ ಅಂತಿರ್ತಾರೆ. ರಿಯಲ್ ಭಕ್ತರು, ನವದ ಭಕ್ತಿ ಮಾಡೋರು. ನೀವು ಮಕ್ಕಳಾಗಿ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಿದ್ದಾರೆ ಬಾಬವರು. ಏನಂತೀರಾ? ಹೊರೆ ಹೊತ್ಕೊಂಡು ಕೂತಿರೋದ ಏನು? बाप ऑफर कर रहा है, अपना बोझ बाप के हवाले करो.
ನಾನು ಆಫರ್ ಮಾಡಿ ಇವತ್ತೇನಾದ್ರೂ ಜೇಬ್ ಖರ್ಚಿಗೆ ಒಂದಿಷ್ಟಿಷ್ಟು ಇಟ್ಕೊಂಡಿದ್ರೆ ಅಣ್ಣಂದ್ರೂ ಜೇಬ್ ಖಾಲಿ ಮಾಡಿ ಅಕ್ಕಂದ್ರು ಮಾಡ್ರಿ, ಎಲ್ಲ ನಂಗೆ ಕೊಟ್ಬಿಡಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ. 63 जन्म बोझ उठाने की आदत पड़ गई है, तो आदत से मजबूर हो जाते हो, इसलिए मेहनत करनी पड़ती है. कभी सहज कभी मुश्किल, या तो कोई भी कार्य सहज होता है या मुश्किल होता है. कभी सहज कभी मुश्किल क्यों, कोई कारण तो होगा ना. कारण है आदत से मजबूर हो जाते हो, और बाप दादा को बच्चों की मेहनत करना यही सबसे बड़ी बात लगती है, अच्छा नहीं लगता. ಭಗವಂತನಿಗೆ ಇಷ್ಟ ಇಲ್ಲದೆ ಇರೋ ಮಾತು. ಮಾಸ್ಟರ್ ಸರ್ವಶಕ್ತಿವಾನ್ और मुश्किल टाइटल अपने को क्या देते हो, मुश्किल योगी या सहज योगी? ಎಂತ ಯೋಗಿ? ಬೇರೆಯವ್ರಿಗೂ ಹೇಳ್ತೀರಾ ನಮ್ದು ಯೋಗ ತುಂಬಾ ಸಹಜ ರಾಜ ಯೋಗ ರೀ ಅಂತ. ಬಾಬಾ ಹೇಳ್ತಾರೆ ನೀವೇನ್ ಮಾಡ್ತಿದ್ದೀರಾ, ಯೋಗದಲ್ಲಿ ಕೂತ್ಕೊಂಡ್ರೆ ಫ್ಲೈಟ್ ಹತ್ತೋದೇ ಇಲ್ಲ ಮೇಲೆ, ಹಿಂಗ ಅನ್ನತ್ತೆ ಹಿಂಗ ಹೂ ಅಂತ ಇಳಿಯುತ್ತೆ, ಹಂಗ ಹೋಗುತ್ತೆ ಸ್ವಲ್ಪ ದೂರ ತಿರ್ಗಾ ಅಂತ ಇಳಿತದೆ. ಎಷ್ಟು ನಿರ್ವಿಘ್ನವಾಗಿ ಫ್ಲೈಟ್ ಪರಮಧಾಮ ನೋಡುತ್ತಾ ಆತ್ಮ, ರಾಕೆಟ್ ಅಲ್ಲ, ಅಥವಾ ಎಲ್ಲಾದ್ರೂ ಗಳಿಗೆ ಆಕ್ಸಿಡೆಂಟ್ಸ್ ಆಗುತ್ತಾ ನೋಡ್ಕೋಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ 63 ಜನ್ಮ ಹೊರೆ ಹೊತ್ಕೊಂಡು ನಂದು ನಾನು ನಂದು ನಾನು ನಂದು, ಇದನ್ನ ಬಿಡೋಕೆ ರೆಡಿ ಇಲ್ಲ ನೀವು. ಆದತ್ಸೆ ಮಜ್ಬೂರ್ ಅಂದ್ರೆ ನೀವು ಹ್ಯಾಬಿಟ್ ಏನಾಗ್ಬಿಟ್ಟಿದೆ ಹೊರೆ ಹೊತ್ಕೊಳ್ಳೋದು. ನಂದು ಅನ್ನೋದೇ ಹೋಗಲ್ವಾ, ಅಕ್ಕಂದರಿಗೆ ಹೋಗುತ್ತಾ? ಅಯ್ಯೋ ನಿಮ್ಗೇನ್ ಗೊತ್ತಾಗ್ತವ್ರೆ, ನಮ್ಮ ಮಕ್ಕಳಲ್ವಾ ಅಂತ. ನಮ್ಮ ಮಕ್ಕಳು ಬಿಟ್ಟು ಆಮೇಲೆ ಮೊಮ್ಮಕ್ಕಳಲ್ವಾ ಅವ್ರು ಬಂದು ಅಯ್ಯೋ ಅಜ್ಜಿ ಅಂದ್ಬಿಟ್ರೆ ಸಾಕೆಲ್ಲ ಹೊರಟೋಯ್ತು, ಇದಾಗ್ಬಿಡ್ತಾರ ಅಜ್ಜಿಗಳೆಲ್ಲ. ಇದೇನಿದು, ಎಲ್ಲ ಬಿಟ್ಟಿದ್ದಾಯ್ತು, ಇನ್ನೊಂದಿಷ್ಟು ಹಿಡ್ಕೊಂಡ್ಬಿಟ್ಟು ಅದೇ ಆ ಸನ್ಯಾಸಿ ಎಲ್ಲ ಬಿಟ್ಟು ಬಂದ್ಬಿಟ್ಟು ಕಮಂಡಲ ಇಟ್ಕೊಂಡಂತೆ, ಆ ಚಂಬೊಂದು ಆ ಕಮಂಡಲ ಒಂದು. ಹಂಗೆ ನೀವೆಲ್ಲ ಬಿಟ್ಬಿಟ್ಟು ಮೊಮ್ಮಕ್ಕಳು ಎಲ್ಲ ಬಿಟ್ಬಿಟ್ಟು ಇನ್ನೇನು. ಈ ಬಾಬಾ ಹೇಳ್ತಾರೆ ಎಲ್ಲ ಯಾಕೆ ಬೇಕು ನಿಮಗೆ ಸಂಕಲ್ಪಗಳು? ಆಮೇಲೆ ನೀವೇ ಹೇಳ್ತೀರಾ ಬಾಬಾ ಏನ್ ಮಾಡ್ಲಿ, ಮಾಡಕ್ಕಾಗ್ತಿಲ್ಲ. ಕಷ್ಟ ಮಾಡ್ಕೊಳ್ಳೋದೇ ನೀವು, ನಿಮ್ಮ ಕಷ್ಟ ನಾನು ನೋಡಕ್ಕಾಗಲ್ಲ ಮೇಲ್ ಕೂತ್ಕೊಂಡು. ಹೇಳೋದು ಸಹಜ ಯೋಗಿ ಅಂತೀರಾ, ಬಟ್ ಈ ಆದತ್ ಬಿಟ್ಬಿಡಿ ಅಂತಿದ್ದಾರೆ ಬಾಬಾವ್ರು. ಇಲ್ಲಾಂದ್ರೆ ಟೈಟಲ್ ಚೇಂಜ್ ಕರೋ, ನೈತು ಅಪ್ಪನ ಟೈಟಲ್ ಚೇಂಜ್ ಕರೋ ಅಂತಿದ್ದಾರೆ. ಕೇಳಿಸ್ತಿದ್ಯಾ ಮನೆಯಲ್ಲಿರೋರಿಗೆ? ಯೋಗಿ ಅಂತ ಇಲ್ಲ, ಕಷ್ಟದ ಯೋಗಿ ಅಂತನೂ ಇಲ್ಲ. ಈ ಕಷ್ಟದ ಯೋಗಿಗಳು ಯಾರು ಇರಲ್ಲ, ಸರಿನಾ? ಅದಕ್ಕೆ ಬಾಬಾ ಹೇಳ್ತಿರೋದು ಅಂದ್ರೆ ಬಾಬಾವ್ರು ಎಷ್ಟು ಪ್ರೀತಿ ಮಾಡ್ತಾರೆ. अपना टाइटल चेंज करो कि हम सहज योगी नहीं है, कभी सहज योगी कभी मुश्किल योगी. और योग ही क्या बस याद करना है ना. ಟೈಟ್ಲ್ ಚೇಂಜ್ ಮಾಡ್ಕೊಂಡು ನಾನು ಕಷ್ಟದ ಯೋಗಿ ಅಂತ ಇಟ್ಕೊಳ್ಳಿ, ಅಸಹಜ ಇದ್ದಾಗ ಸಹಜ ಯೋಗಿ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಂಪ್ ಆಗ್ತೀರಿ, ಏನ್ ಚೆನ್ನಾಗಿರುತ್ತೆ ಮಕ್ಕಳೇ ಅಂತಿದ್ದಾರೆ ಬಾಬಾವ್ರು. ಕಷ್ಟದ ಪ್ರಶ್ನೆ ಇಲ್ಲ, ನೀವು ಮಾಸ್ಟರ್ ಸರ್ವಶಕ್ತಿವಾನ ಇದ್ರಲ್ಲಿ ಕೂತ್ಕೊಳ್ಳಿ. ಮೇನ್ ಮಾತು, ನಾನು ಯೋಗ ಮಾಡು ಅಂದ್ರೆ ಈ ಕೆಲಸ ಏನು ಕೊಟ್ಟಿದ್ದೀನಿ, ಬರೀ ನನ್ನನ್ನು ನೆನಪು ಮಾಡಕ್ಕೆ ಹೇಳ್ತಿದ್ದೀನಿ. ಯೋಗ ಯೋಗ ಅಂದ್ರೆ ಶಬ್ದ ತಗೋಬೇಡಿ, ನೆನಪು. ನೆನಪು ಆತ್ಮನ ನ್ಯಾಚುರಲ್ ಸ್ವಭಾವ. और पावरफुल योग के सामने मुश्किल हो ही नहीं सकता. योग लगन की अग्नि है, अग्नि कितना भी मुश्किल चीज को परिवर्तन कर देती है, लोहा भी मोल्ड हो जाता. ये लगन की अग्नि क्या मुश्किल को सहज नहीं कर सकता? कई बच्चे बहुत अच्छी अच्छी बातें सुनाते हैं, बाबा क्या करे, वायुमंडल ऐसा है, साथी ऐसा है, हंस बगुले है, क्या करे, पुराना हिसाब किताब है, क्या करे. बातें बहुत अच्छी अच्छी करते हैं. बाप पूछते हैं, क्या पूछते हैं बाबा? आप ब्राह्मणों ने कौन सा टेका उठाया है? इंपॉर्टेंट बात, टेका तो उठाया है, विश्व परिवर्तन करेंगे तो. जो विश्व परिवर्तन करता वो अपनी मुश्किल को नहीं मिटा सकता. मुश्किल को मिटाना चाहिए ना, गड़बड़ क्यों होना चाहिए, गड़बड़ नहीं होना चाहिए. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು. ಅಂದ್ರೆ ಮಕ್ಕಳು ಮೇನ್ ಏನಂದ್ರೆ अपनी दिल की महसूसता की शक्ति, अपने को जो देखने की शक्ति, ಅದು ಇಲ್ದಾಗ್ಲೇನೆ
ಬರೀ ಕತೆ ಹೇಳ್ತೀವಿ, ಇನ್ನೊಂದು ಪರಿಸ್ಥಿತಿಗಳು ಸಮಸ್ಯೆಗಳ ಕತೆ, ಇವ್ರ ಕತೆಗಳೇ ಹೇಳ್ಕೊಂಡು ನಾವು ನಿರ್ದೋಷ, ನಾವು ಸರಿ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಕ್ಕೆ ನೋಡ್ತೀವಿ. ಇದೊಂದು ದ್ವಾಪರದ ನಂತರದ ಸೈಕಾಲಜಿ. ಇದು ಸಂಗಮ ಯುಗದ ಇರ್ಕೂಡ್ದು. ತಂದೆ ಹೇಳ್ತಿರೋದು, ಮಕ್ಕಳು ಹೇಳ್ತಾರೆ, ಒಳ್ಳೊಳ್ಳೆ ಮಾತು ಹೇಳ್ತಾರೆ. ಬಾಬಾ ವಾಯುಮಂಡಲ ಕೆಟ್ಟದಾಗಿತ್ತು ಗೊತ್ತಾ, ಮನೆಯಲ್ಲಿ ನಾನಷ್ಟೇ ಜ್ಞಾನಕ್ಕೆ ಬರ್ತೀನಿ, ಅವ್ರು ಬರಲ್ಲ, ಜೊತೆಯಲ್ಲಿ ಮಕ್ಕಳು ಇಲ್ಲ, ತುಂಬ ಗಳ್ಬಡಿ. ಏನ್ ಮಾಡ್ಲಿ ಬಾಬಾ, ಲೆಕ್ಕಾಚಾರ ಹಳೇದು, ಶರೀರ ನಡೆಯಲ್ಲ, ಪರಿಸ್ಥಿತಿ ಸಮಸ್ಯೆಗಳು, ಅದಕ್ಕೆ ಹಂಗೆ. ಮಕ್ಳು ಎಷ್ಟು ಚೆನ್ನಾಗಿರೋ ಮಾತು ಹೇಳ್ತಾರೆ ನನಗೆ. बाप पूछते हैं आप ब्राह्मणों ने कौन सा टेका उठाया है? टेका तो उठाया विश्व परिवर्तन करेंगे, तो जो विश्व परिवर्तन करता वो अपनी मुश्किल को नहीं मिटा सकता. ಪ್ರಶ್ನೆ ಕೇಳ್ತಿದಾರೆ ಬಾಬೂರು. ಈ ತರ ಎಲ್ಲ ಹೇಳೋದು, ಏನ್ ಮಾಡೋದು ಹಿಂಗೆ, ಏನ್ ಮಾಡೋದು ಹಂಗೆ, ಹಂಗೆ ಹಂಗೆ ಅಂತವ್ರಿಗೆ ಬಾಬಾ ಹೇಳ್ತಿರೋದು, ಅರೆ ಮಕ್ಕಳೇ, ನೀವು ನನ್ನ ಹತ್ರ ಕಾಂಟ್ರಾಕ್ಟ್ ತಗೊಂಡ್ರಿ, ಬಾಬಾ ವಿಶ್ವ ಪರಿವರ್ತನೆ ಮಾಡ್ತೀವಿ, ಅದರಲ್ಲಿ ನಾನು ಸಹಯೋಗಿ ಅಂತ ಒಪ್ಕೊಂಡಿದ್ದೀರಾ. ಯಾವಾಗ ವಿಶ್ವ ಪರಿವರ್ತನೆ ಮಾಡಕ್ಕೆ ರೆಡಿ ಇದ್ದೀರಾ, ನಿಮ್ದೊಂದು ಸಣ್ಣ ಸಮಸ್ಯೆ ಅಥವಾ ಒಂದು ಸಣ್ಣ ಸಂಸ್ಕಾರ, ಒಂದು ಸಣ್ಣ ಸ್ವಭಾವ ಏನು ಚಿಕ್ಕ ಪುಟ್ಟದಿದೆ, ಅದು ಚೇಂಜ್ ಮಾಡ್ಕೊಳಕ್ ಆಗಲ್ವಾ ಅಂತಿದ್ದಾರೆ ಬಾಬು. ಏನಂತೀರಿ? ಚಿಕ್ಕ ಪುಟ್ಟದು चेंज ಮಾಡಕ್ ಆಗಲ್ವಾ? ಯಾಕೆ ಹಿಂಗೆ? तो आज क्या करेंगे, जमा का खाता बढ़ाओ. तो जो कहते हो सहज योगी वो अनुभव करेंगे, कभी मुश्किल कभी सहज, इसमें मजा नहीं है. ब्राह्मण जीवन है मजे की, संगम युग है मजे का युग, बोझ उठाने का युग नहीं. बोझ उठाने का युग तो खत्म हो गया, द्वापर कलयुग. अभी बोझ उतारने का युग है. ಏನೆಲ್ಲ ದ್ವಾಪರದಿಂದ ಹೊರೆ ಒತ್ಕೊಂಡು ಬಂದ್ರಿ, ಈಗ ಹೊರೆ ಒತ್ಕೊಳ್ಳೋ ಟೈಮ್ ಅಲ್ಲ, ಹೊರೆ ಇಳಿಸೋ ಟೈಮ್. ಭಗವಂತ ಜೊತೆ ಕೊಡ್ತಿದಾರಲ್ಲ, ಅದರಿಂದ ಇದನ್ನ ನೀವು ಪೂರ ಯೋಚನೆ ಮಾಡಿ. ಯುಗ ಏನು? ಬ್ರಾಹ್ಮಣ ಜೀವನ ಕಷ್ಟಪಡಕ್ಕಲ್ಲ, ಬ್ರಾಹ್ಮಣ ಜೀವನ ಈಶ್ವರನ ಪ್ರೀತಿಯ ಆಧಾರದ ಮೇಲೆ ಸುಖಿಯಾಗಿರೋ ಯುಗ ಇದು. ಅದಕ್ಕೆ ಹೇಳ್ತಾ ಇದ್ದಾರೆ, ಚೆಕ್ करो अपने तकदीर की तस्वीर, नॉलेज की आईने में अच्छी तरह से देखो. आईना तो है ना, यहाँ नहीं है, टूटा तो नहीं गया है, सभी को आईना मिला है. ಏನಂತೀರಾ? ನಾನು ಕನ್ನಡಿ ಕೊಟ್ಟಿದ್ದೀನಿ ನೋಡ್ಕೊಳಕ್ಕೆ, ಸರಿಯಾಗಿ ಕನ್ನಡಿಯಲ್ಲಿ ನೋಡ್ಕೋತಿದ್ದೀರೋ? ಕನ್ನಡಿ ಮೇಲೆ ತುಂಬ ಡಸ್ಟ್ ಇದ್ರೂ ಕಾಣಲ್ಲ, ಕನ್ನಡಿ ಒಡೆದೋಗಿದ್ರಂತೂ ಇನ್ನ ಕಾಣಲ್ಲ. ಹೆಂಗಿದೆ ಕನ್ನಡಿ, ಸರಿ ಇದೆಯಾ ಅಂತ ಕೇಳ್ತಿದ್ದಾರೆ. ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಚಿತ್ರನ, ಅದು ತುಂಬ ಎಚ್ಚರವಾಗಿ ನೋಡ್ಕೊಳ್ಬೇಕಲ್ಲ. सभी को आईना मिला है, माताए आईना मिला है या चोरी हो गया? ಅಕ್ಕಂದ್ರನ್ನೇ ಕೇಳ್ತಿದ್ದಾರೆ ಇವತ್ತು. ಅಕ್ಕಂದ್ರೆಲ್ಲರಿಗೆ ಕನ್ನಡಿ ನೋಡ್ಕೊಳ್ಳೋ ಶೋಂಕಲ್ಲ ಅಕ್ಕಂದ್ರಿಗೆ, ಶೃಂಗಾರದ್ದು. ಸೊ ಅದಕ್ಕೆ ಹೇಳ್ತಿದ್ದಾರೆ, ಕನ್ನಡಿ ಇದೆಯಾ? ಕಳ್ತನ ಆಗಿ ಮಾಡ್ಬಿಟ್ನ ರಾವಣನಿಗೂ ಕನ್ನಡಿ ಮೇಲೇನೆ ಕಣ್ಣು. पांडव तो संभालने में होशियार है ना, आईना हाथ तो अच्छा उठा है, अच्छा है. तकदीर की तस्वीर देखो और सदा अपने तकदीर की तस्वीर देख वाह वाह का गीत गाओ. वाह मेरा तकदीर, वाह मेरा बाबा, वाह मेरा परिवार. परिवार भी वाह वाह है, ऐसे नहीं ये तो बहुत वाह वाह है और ये थोड़ा ऐसा है नहीं. वाह मेरा परिवार, वाह मेरा भाग्य, वाह मेरा बाबा. ब्राह्मण जीवन अर्थात वाह वाह है, हाय हाय नहीं. शारीरिक व्याधि में भी हाय हाय नहीं, वाह. ये भी बोझ उतरना है. अगर 10 मन से आपका 3-4 मन बोझ उतर जाए तो अच्छा है या हाय हाय है? ನಾವಿಲ್ಲಿ ಬಂದಿರೋದೇ ಹೊರೆ ಒತ್ಕೊಳಕ ಇಳ್ಸಕ್ಕೆ. ಬಾಬಾ ಹೇಳ್ತಾರೆ, ತಲೆ ಮೇಲೆ 10 ಮಣ ಇದೆ, ಅದ್ರಲ್ಲಿ ಒಂದು 4-5 ಮಣ ಇಳಿದ್ರು ಇಳಿತು ಅಂತ ತಾನೆ. ಇಳಿಸ್ತಿರೋ ಇಟ್ಕೋತಿರೋ? ಆಯ್ನ ವಾವಾನ ಅಂದ್ರೆ ಇಳಿಸ್ಕೊಳ್ಳೋದ್ ಲೆಕ್ಕ ಏನು? ವಾ ಮೇರ ಬಾಬಾ, ವಾ ಮೇರ ಪರಿವಾರ, ವಾ ಮೇರ ಭಾಗ್ಯ. ಬರೀ ನಿಮ್ಮ ಚಿತ್ರ ನೋಡ್ಕೋತಾ ಇರಿ, ನಾನು ಎಷ್ಟು ಭಾಗ್ಯಶಾಲಿ ಅಂಡ್ ಹಾಡ್ತಾ ಇರಿ, ಎರಡೇ ಕೆಲಸ ಕೊಡ್ತಿರೋದು.
ವಾ ಮೇರ ಬಾಬಾ, ವಾ ಮೇರ ಬಾಬಾ. ಏನಂತೀರಾ? ಕ್ಯಾ ಹೇ ವಾ ವಾ ಕಾ? वाह वाह जितना करेंगे उतना बोझ उतरा. हाय मेरा पार्टी ऐसा है, हाँ मेरे को व्याधि छोड़ती नहीं. आप छोड़ो व्याधि छोड़ेंगी. ಕೆಲವು ಮಕ್ಳೇನ್ ಹೇಳ್ತಾರೆ, ಅಂಟ್ಕೊಂಡ್ ಬಿಡ್ತಾರ ಕಾಯಿಲೆಗೆನೆ. ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ. ಆ ತಲೆ ಒಳಗಡೆ ಭೂತ ಕೂತ್ಕೊಂಡ್ ಬಿಡುತ್ತೆ. ಎಲ್ಲ ಆಗುತ್ತೆ ಮಾಡಿದ್ರೆ, ಬಟ್ ಮಾಡಕ್ ರೆಡಿ ಇಲ್ಲ. ಯಾಕೆಂದ್ರೆ ಬಾಬಾ ಹೇಳ್ತಾರೆ, ಬಾಬಂಗೂ ಹೇಳ್ತಾರೆ, ನನಗೆ ಈ ಕಾಯಿಲೆ ಇದೆಯಲ್ಲ ಬಾಬಾ, ತುಂಬಾ ಕಷ್ಟ. ನೀನೇನೋ ಹೇಳ್ತೀಯ ಡೈಲಿ ಕ್ಲಾಸಿಗೆ ಬಾ ಅಂತ, ನಾನು ಹೆಂಗ್ ಬರ್ಲಿ? ಕೂತ್ಕೊಂಡು ಯೋಗ ಮಾಡು ಅಂತೀಯ, ಹೆಂಗ್ ಯೋಗ ಮಾಡ್ಲಿ? ಎಲ್ಲ ಹೇಳ್ತಾರೆ ಮಕ್ಕಳು. ವ್ಯಾಧಿ ಹಿಡ್ಕೊಳತ್ತೆ ಇಲ್ಲ, ಲೆಕ್ಕ ಹಿಡ್ಕೊಳ್ತದೆ. ಇದೆಲ್ಲ ನಂದೇ ಕರ್ಮ ಹಿಂಗಿದೆಯಲ್ಲ ಬಾಬಾ. ಬರೀ ಪರಿಸ್ಥಿತಿಯಿಂದ ಪರಿಸ್ಥಿತಿ. ಒಬ್ಬರಾದ್ರೂ ಸರಿ ಇದ್ದಾರ ಮನೆಯಲ್ಲಿ? ಏನೂ ಇಲ್ಲ. ಇದೇ ಹೇಳ್ಕೊಂಡಿದ್ರೆ ನೀವು ಹೊರೆಯನ್ನ ಮಲ್ಟಿಪ್ಲೈ ಮಾಡ್ಕೊತಿದ್ದೀರಾ ಅಂತಿದ್ದಾರೆ. ಅದಕ್ಕೆ देखो यहाँ भी ऐसा होता है, किसकी महिमा करते हो तो वाह वाह करते हो ना, व्याधि को भी वाह वाह कहो ना. ಕೇಳಿ ಎಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಿದ್ದಾರೆ. ಹಾಯ್ ಮೇರೆ ಪಾಸ್ ही आई क्यों, मेरा ही हिसाब है, प्राप्ति के आगे हिसाब तो कुछ भी नहीं. प्राप्तियां सामने रखो और हिसाब किताब सामने रखो तो वो क्या लगेगा? बहुत छोटी सी चीज लगेगा. मतलब ब्राह्मण जीवन में कुछ भी हो जाए पॉजिटिव रूप में देखो. नेगेटिव से पॉजिटिव करना तो आता है ना. नेगेटिव पॉजिटिव का कोर्स तो कराते हो ना. नेगेटिव को पॉजिटिव बनाने का कोर्स कराते हो. उस समय अपने आप को कोर्स कराओ तो मुश्किल सहज हो जाएगा. मुश्किल शब्द ब्राह्मणों की डिक्शनरी में नहीं होना चाहिए. अच्छा कोई भी हिसाब है, आत्मा का है या शरीर से है या प्रकृति से है, क्योंकि प्रकृति के 5 तत्व भी कई बार मुश्किल का अनुभव कराते हैं. कोई भी हिसाब किताब योग अग्नि से भस्म कर लो. समझा क्या करना है? ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಬಾಬುವರು. ಯಾವುದೇ ತರಹದ ಕಾಯಿಲೆ ಇರ್ಬೋದು, ಮನುಷ್ಯರು ಕೆಲವು ಸಾರಿ ತುಂಬಾ ಕಿರಿಕಿರಿ, ಇನ್ನ ಕೆಲವರು ಪ್ರಕೃತಿಯ ಅಪ್ರಾಪ್ತಿ ಸಾಧನೆಗಳು, ಯಾವುದರಿಂದನಾದ್ರೂ ನಿಮ್ ಲೆಕ್ಕ ಬರ್ಲಿ ಮಕ್ಕಳೇ, ಎಷ್ಟೇ ದೊಡ್ಡ ರೂಪದಲ್ಲಿ ಬರ್ಲಿ, ಎಲ್ಲದಕ್ಕೆ ವಾವ ಅಂತ ಹೇಳಿ. ವಾವ ಮನುಷ್ಯರಿಗೆ ವಾವ ಅಂದ್ರೆ ಖುಷಿಯಲ್ಲಿ ಉಬ್ಬು ಬಿಡ್ತಾರಲ್ಲ, ಹಂಗೆ ವ್ಯಾಧಿ ಬಂತು ಲೆಕ್ಕ ತಗೊಂಡೋಯ್ತು, ಪರಿಸ್ಥಿತಿ ಬಂತು ಲೆಕ್ಕ ತಗೊಂಡೋಯ್ತು. ಮನುಷ್ಯರು ಯಥಾರ್ಥ ನಡೀತಾರೆ, ಲೆಕ್ಕ ತಗೊಳ್ತಿದ್ದಾರೆ. ಎಲ್ಲದಕ್ಕೆ ವಾವ ವಾವ ಅಂತೇಳಿ ಮನುಷ್ಯರಿಗೂ ವಾನೆ. ಎಲ್ಲ ಬ್ರಾಹ್ಮಣ ಜೀವನ ಅಂದ್ರೇನೆ ನಕಾರಾತ್ಮಕವಾಗಿರೋದನ್ನ ಸಕಾರಾತ್ಮಕವಾಗಿ ಶ್ರೇಷ್ಠ ರೂಪದಲ್ಲಿ ತಗೊಳ್ಳೋದು. ಇದು ಕಷ್ಟ ಅಲ್ಲ ತಾನೆ. ಕಷ್ಟ ಅನ್ನೋದು ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಇರಂಗಿಲ್ಲ. ಬಾಬಾ ಹೇಳ್ತಾರೆ, ಈಗೇನ್ ಮಾಡಿ, ಜಮಾ ಕಾ ಖಾತಾ ಬಡಾವ್. ಫೈನಲ್ ಎಲ್ಲಿಗೆ ಬಂದ್ರು? ಇವೆಲ್ಲ ಮಾತುಗಳು ನಿಮ್ಮ ಶಕ್ತಿಗಳನ್ನ ಸಮಾಪ್ತಿ ಮಾಡುತ್ತೆ. ಖಜಾನೆ ಹೋಯ್ತು. ಇದನ್ನೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ರಿ? ಜಮಾ ಮಾಡ್ರಿ ಎಲ್ಲ ಖಜಾನೆಗಳನ್ನ ಸಮಯ ಸಹಿತ, ಸಮಯ ಸಂಕಲ್ಪ. बोल में भी साधारण नहीं बोल हो. बोल में भी भिन्न भिन्न भाव और भावना होती है और बोल द्वारा भाव और भावना का पता पड़ता है. तो सदा जो भी बोल बोलो उसमें आत्मिक भाव हो, शुभ और श्रेष्ठ भावना हो. बोल भी और भावना भी. माया की जो भावना है वो है ईर्ष्या, असद, घृणा. ये माया की भावनाएं है. सदा शुभ भाव हो और भावना हो, ऐसा है ಚೆಕ್ करो. ಬಾಬಾ ಹೇಳ್ತಾರೆ, ಮಾತಲ್ಲಿ ಎಚ್ಚರ, ಮಾತಿನ ಹಿಂದೆ ನಿಮ್ಮ ಭಾವ ಭಾವನೆ ಚೆಕ್ ಮಾಡ್ಕೊಳ್ಳಿ. ಆವ ಭಾವದಲ್ಲಿ ಹೊರಗಡೆ ಗೊತ್ತಾಗುತ್ತೆ, ಒಳಗಿನ ಮಾತುಗಳು ಭಾವನೆಯಲ್ಲಿ ಗೊತ್ತಾಗುತ್ತೆ. ಯಾವುದನ್ನ ವೃತ್ತಿ ಚೆಕ್ ಮಾಡ್ಕೊಳ್ಬೇಕು. ಅಲ್ಲಿ ಬಾಬಾ ಒಂದು ಫೈನಲ್ ಹೇಳ್ತಿದ್ದಾರೆ, ಎಲ್ಲರ ಪ್ರತಿ ಶುಭ ಭಾವನೆ ಇರ್ಲಿ, ಶ್ರೇಷ್ಠ ಭಾವನೆಗಳಿರ್ಲಿ, ಆತ್ಮಿಕ ಭಾವನೆ ಇರ್ಲಿ. ಈರ್ಷಾ, ದ್ವೇಷ, ಘೃಣ ಇವೆಲ್ಲ ನಿಮಗೆ ಇರಂಗಿಲ್ಲ. ಇನ್ನೊಂದೇನ್ ಚೆಕ್ ಮಾಡ್ಕೊಳ್ಳಿ, ತೋ ಮಾಯೆಯ ಭಾವನೆಗಳಿಲ್ಲ, ಬಟ್ ಏನಿರ್ಬೇಕು? ಸದಾ ಶುಭ ಭಾವ ಅವ್ರ ಭಾವನಾ ಐಸಾ ಹೇ ಚೆಕ್ ಕರ್ನಾ. ಇನ್ನೊಂದು ಚೆಕ್ಕಿಂಗ್ ಏನು? ಸಮಯ ಕ ಖಜಾನಾ, ಬೋಲ್ ಕ ಖಜಾನಾ,
संकल्पों का, शक्तियों का, ज्ञान का, गुणों का खजाना, एक एक खजाने को चेक करो, क्योंकि हर खजाने का खाता जमा करना है। इन सर्व खजानों का खाता भरपूर हो तब कहेंगे फुल मार्क्स अर्थात पास विधानर। ಎಲ್ಲಾ ಖಜಾನೆ ಸಮಯ ಸಂಕಲ್ಪದ ಜೊತೆ ಜ್ಞಾನ ಗುಣ ಶಕ್ತಿಗಳು ಎಲ್ಲದನ್ನು ಭರ್ಪೂರ್ ಇದ್ದಾಗ ನೀವು ಪಾಸ್ ವಿಧಾನರು. ಯಾಕೆಂದ್ರೆ ಒಂದು ಗುಣ ಕಡಿಮೆ ಇದ್ರು, ಒಂದೇ ಎಲ್ಲ ಇದೆ, 7 ಇದೆ, 10 ಇದೆ, ಬಟ್ ಒಂದಿಲ್ಲ ಅಂದ್ರೂ ಫೇಲೆ. ಯಾಕೆಂದ್ರೆ ನಿಮಗೆ ಪೇಪರ್ ಬರೋದೇನೆ ಯಾವುದ್ರಲ್ಲಿ ನೀವು ವೀಕ್ ಇದ್ದೀರಾ ಅದರಲ್ಲೇ ಪೇಪರ್ ಬರೋದು. ಅದಕ್ಕೆ ऐसे नहीं सोचना एक खजाना अगर कम जमा है तो क्या हर्जा है, लेकिन पास विद ऑनर बनने के लिए सर्व खजानों का खाता भरपूर चाहिए. अच्छा, जो 1 सेकंड में अपने को, अपने संकल्प को जहाँ चाहो जो सोचना चाहे वही सोच चल रहे, ऐसे जो समझते हाथ उठाओ. 1 सेकंड में माइंड कंट्रोल हो जाए, ऐसे सेकंड में हो सकता है. अगर कर सकते हो तो हाथ उठाओ. ತಂದೆ ಹೇಳ್ತಿರೋದು ಎಲ್ಲಾ ಖಜಾನೆಗಳು ಜಮಾ ಇರ್ಬೇಕೆ ಹೊರತು ಒಂದೇ ಒಂದು ಕಡಿಮೆ ಇದೆ ಆಗ್ಬಿಡುತ್ತೆ ಅಂದ್ರೆ ನೀವು ಪಾಸ್ ವಿಧಾನ ಅಲ್ಲ. ಒಂದೂನು 5-6 ಖಜಾನೆ ಹೇಳ್ತಾನೆ, ಅದ್ರಲ್ಲಿ ಒಂದು ಕಡಿಮೆ ಇರಂಗಿಲ್ಲ. 1 ಸೆಕೆಂಡಲ್ಲಿ ಯಾವ ಮಕ್ಕಳು ಬಾಬಾ ನಾನು ಏನು ಯೋಚನೆ ಮಾಡ್ತೀನಿ ಅದನ್ನು ಮಾಡಬಲ್ಲೆ, ಆ ಸ್ಥಿತಿಯಲ್ಲಿ ಇರಬಲ್ಲೆ ಅನ್ನೋರು ಕೈ ಎತ್ತಿ ಅಂತ ಕೇಳ್ತಿದ್ದಾರೆ ಬಾಬವರು. ಯಾಕೆಂದ್ರೆ ಮೈಂಡ್ ಕಂಟ್ರೋಲ್ ಬೇಕಲ್ವಾ. ಮೈಂಡ್ ಕಂಟ್ರೋಲ್ ಇಲ್ಲ ಅಂದ್ರೆ ನೀವು ಯಾವ ಖಜಾನೆನೂ ಜಮಾ ಮಾಡೋಕ್ಕಾಗಲ್ಲ. अच्छा, इस वायुमंडल में मधुबन में बैठे हो, मधुबन का वायुमंडल पावरफुल है. इस वायुमंडल में इस समय मन को कंट्रोल कर सकते हो, चाहे मिनट में करो चाहे सेकंड में करो, लेकिन कर सकते हो. ऑर्डर दो मन को, बस आत्मा परम धाम निवासी बन जाओ. ಆದ್ರೆ ಈಗ 1 ಸೆಕೆಂಡಲ್ಲಿ ಪರಮಧಾಮ್ ನಿವಾಸಿ ನಾನು ಬಿಂದು ಬಾಬಾ ಅವ್ರ ಸನ್ಮುಖದಲ್ಲಿ ಇದ್ದೀನಿ, ಆಗುತ್ತಾ ಪ್ರಶ್ನೆ ಮಾಡ್ತಿದ್ದಾರೆ ಬಾಬಾ. तो हो सकता है, देखो मन आर्डर मानता है या नहीं मानता. ಡ್ರಿಲ್ कराया ಬಾಬಾ, ಡ್ರಿಲ್ ಮಾಡಿಸಿದ್ರು ನಿಮ್ಮ ಮನಸ್ಸನ್ನು ನೋಡ್ಕೊಳ್ಳಿ ಮಕ್ಕಳೇ ಆಗುತ್ತಾ ಇಲ್ವಾ ಅಂತ. ಅದು ತುಂಬ ಇಂಪಾರ್ಟೆಂಟ್ ಮಾತು. अच्छा, चारों ओर के सर्व खजानों के मालिक बच्चों को, सदा मुश्किल को सेकंड में परिवर्तन करने वाले, सदा सहज योगी, सदा संकल्प समय बोल कर्म को श्रेष्ठ बनाने वाले, सदा बचत का खाता बढ़ाने वाले, सदा मन के मालिक, मन बुद्धि संस्कार को ऑर्डर में चलाने वाले, ऐसे स्वराज्य अधिकारी बच्चों को, चाहे देश में है चाहे विदेश में है लेकिन दिल से दूर नहीं है, ऐसे चारों ओर के बच्चों को बाप दादा का याद प्यार और नमस्ते. हम सभी बच्चों की भी बाप दादा को याद प्यार, गुड मॉर्निंग, नमस्ते नमस्ते नमस्ते. थैंक यू, शुक्रिया बाबा. वरदान, ऊंचा बाप ऊंचे हम और ऊंचा कारी स्मृति से शक्तिशाली बनने वाले बाप समान भवा. ತಂದೆ ಹೈಯೆಸ್ಟ್, ನಾವು ಹೈಯೆಸ್ಟ್, ನಮಗೆ ಕೊಟ್ಟಿರೋ ವಿಶ್ವ ಪರಿವರ್ತನೆಯ ಕಾರ್ಯ ಹೈಯೆಸ್ಟ್. ಯಾರಿಗೆ 3 ಮಾತುಗಳ ಸ್ಮೃತಿ ಇರುತ್ತೆ ಅವರು ಬಾಪ್ ಸಮಾನ್ ಭವ. ಸದಾ ನೆನಪಿರುತ್ತೆ ಏನೋ. ಯಾರೇ ಯಾವ ಮನೆಯಲ್ಲಿ VIP ಗಳಿರ್ತಾರೆ ಅವ್ರಿಗೆ ಎಷ್ಟು ನಶೆ ಇರುತ್ತಲ್ಲ, ಮಕ್ಳು ಹೇಳ್ಕೊಂಡೇ ಇರ್ತಾರೆ ನಮ್ಮಪ್ಪ ಮಿನಿಸ್ಟ್ರು, ನಮ್ಮಪ್ಪ ಅದು, ನಮ್ಮಪ್ಪ ಇದು, IAS ಅಂದ್ಕೊಂಡು. ಬಾಬಾ ಹೇಳ್ತಾರೆ ನಿಮಗೆ ಎಷ್ಟು ನಶೆ ಇರಬೇಕು. ಸದಾ ಈ ಶ್ರೇಷ್ಠ ತಂದೆ, ಶ್ರೇಷ್ಠ ನಾವು, ಶ್ರೇಷ್ಠ ಕಾರ್ಯದ ಸ್ಮೃತಿಯಲ್ಲಿದ್ದು ಬಾಪ್ ಸಮಾನಾಗ್ರಿ. स्लोगन, संपूर्णता के दर्पण में सूक्ष्म लगावों को चेक करो और मुक्त बनो. ಸಂಪೂರ್ಣ ಸ್ಥಿತಿಯನ್ನು ಮುಂದಿಟ್ಕೊಂಡು ಅದೇ ನಿಮ್ಮ ದರ್ಪಣ. ಬಟ್ ಸಂಪೂರ್ಣ ಸ್ಥಿತಿ ಏನು ಗೊತ್ತಲ್ಲ, ಬಾಪ್ ಸಮಾನ್ ಕರ್ಮಾತೀತ ಸ್ಥಿತಿ ಏನು, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ದೇನೆಲ್ಲ ದಾರಗಳಿದೆ, ಮೋಹದ ಹಗ್ಗಗಳಿದೆಯಾ, ದಾರ ಇದೆಯಾ, ಅದನ್ನು ಕಟ್ ಮಾಡಿ ಮುಕ್ತರಾಗಿ
ಓಂ ಶಾಂತಿ.